Good afternoon, students. In last video, we discussed what are ethers and what are the general formula for ethers, what is a functional group of ethers, and also we discussed the classification of ethers and nomenclature of ethers. Really very important. What are ethers? Ethers are the alkoxy or aryl oxy derivatives of hydrocarbons are called as ethers. ಇನ್ನೊಂದು ಡೆಫಿನೇಷನ್ ಕೊಡ್ಬೋದು. Ethers are the organic compounds obtained by the replacing of hydrogen atom by alkoxy or aryl oxy group. Alkoxy or aryl oxy group. ಒಂದು ಹೈಡ್ರೋಕಾರ್ಬನ್ ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಅಂತ ತೆಗೆದುಬಿಟ್ಟು ಆಲ್ಕಾಕ್ಸಿ ಆರ್ ಅರೈಲ್ ಆಕ್ಸಿ ಗ್ರೂಪ್ನ ಅರ್ಥ ಹಾಕಿದ್ರೆ obtained organic compound is called as ethers. Ethers definition ಗೊತ್ತಿದೆ, that is functional group ಗೊತ್ತಿದೆ, oxygen atom ಅರ್ಥ ಆಯ್ತಾ. ಜನರಲ್ ಫಾರ್ಮುಲಾ ಗೊತ್ತಿದೆ, ಜನರಲ್ ರೆಪ್ರೆಸೆಂಟೇಷನ್ where R1 and R2 are the alkyl or aryl or alkyl groups. Alkyl groups ಆಗಿರ್ಬೋದು R1 R2, aryl groups ಆಗಿರ್ಬೋದು alkyl groups ಆಗಿರ್ಬೋದು. ಅಲ್ಲಿ ಜನರಲ್ ರೆಪ್ರೆಸೆಂಟೇಷನ್ ಗೊತ್ತಿದೆ. ಇನ್ನು ಕ್ಲಾಸಿಫಿಕೇಶನ್ ಗೊತ್ತಿದೆ ನಿಮಗೆ, ಸಿಮೆಟ್ರಿಕಲ್ ಆ್ಯಂಡ್ ಅನ್ಸಿಮೆಟ್ರಿಕಲ್ ಈಥರ್ಸ್, ಸಿಂಪಲ್ ಈಥರ್ಸ್ ಆ್ಯಂಡ್ ದಟ್ ಮಿಕ್ಸ್ಡ್ ಈಥರ್ಸ್ ಅಂತ. ಸಿಮೆಟ್ರಿಕಲ್ ಅಂದರೂ ಒಂದು, ಸಿಂಪಲ್ ಅಂದರೂ ಒಂದು, ಅನ್ಸಿಮೆಟ್ರಿಕಲ್ ಅಂದರೂ ಒಂದು, ಮಿಕ್ಸ್ಡ್ ಅಂದರೂ ಒಂದು. ಏನಿಲ್ಲ, ಈ R1 R2 ಸೇಮ್ ಗ್ರೂಪ್ಸ್ ಆಗಿದ್ದರೆ ಅದು ಅರೈಲ್ ಆಗಿರಲಿ ಆಲ್ಕೈಲ್ ಆಗಿರಲಿ, ದಟ್ ಆರ್ ಕಾಲ್ಡ್ ಆಸ್ ಸಿಂಪಲ್ ಈಥರ್ಸ್ ಅಥವಾ ಸಿಮೆಟ್ರಿಕಲ್ ಈಥರ್ಸ್. R1 R2 ಡಿಫ್ರೆಂಟ್ ಗ್ರೂಪ್ಸ್ ಆಗಿದ್ದರೆ ಅದು ಆಲ್ಕೈಲ್ ಆಗಿರ್ಬೋದು ಅರೈಲ್ ಆಗಿರ್ಬೋದು, ದಟ್ ಆರ್ ಕಾಲ್ಡ್ ಆಸ್ ಮಿಕ್ಸ್ಡ್ ಈಥರ್ಸ್. ಇದನ್ನ ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡಿದ್ವಿ. ಡೈಮೀಥೈಲ್ ಈಥ, ಡೈ ಈಥೈಲ್ ಈಥ, ಡೈಫಿನೈಲ್ ಈಥ, ಡೈಪ್ರೋಪೈಲ್ ಈಥ, ಇವೆಲ್ಲ ದಟ್ ಈಸ್ ಸಿಮೆಟ್ರಿಕಲ್ ಈಥರ್ಸ್. ಅನ್ಸಿಮೆಟ್ರಿಕಲ್ ಈಥರ್ಸ್ ಈಥೈಲ್ ಮೀಥೈಲ್ ಈಥ, ಈಥೈಲ್ ಪ್ರೋಪೈಲ್ ಈಥ, ನೆಕ್ಸ್ಟ್ ದಟ್ ಈಸ್ ಮೀಥೈಲ್ ಫಿನೈಲ್ ಈಥ, ಅನಿಸೋಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದು ಹೆಸರಲ್ಲಿ ಅರ್ಥ ಆಯ್ತಾ? ಇವೆಲ್ಲ ಮಿಕ್ಸ್ಡ್ ಈಥರ್ಸ್, ಅಂದರೆ ಆ ಕಡೆ ಈ ಕಡೆ ಡಿಫ್ರೆಂಟ್ ಗ್ರೂಪ್ಸ್ ಇದೆ, ನಾವು ಡಿಸ್ಕಸ್ ಮಾಡಿದ್ದೆ ಇದು ಲಾಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಈ ನಾಮೆನ್ಕ್ಲೇಚರಲ್ಲಿ ದೇರ್ ಮೇ ಬಿ ಎ ಚಾನ್ಸ್ ನಿಮ್ಗೆ ಕೇಳಿದ್ರೆ IUPAC ನಾಮೆನ್ಕ್ಲೇಚರ್ ಕೇಳ್ಬೋದು. ಈ IUPAC ನಾಮೆನ್ಕ್ಲೇಚರಲ್ಲಿ ದಟ್ ಈಸ್ ಆಲ್ಕಾಕ್ಸಿ ಆಲ್ಕೇಸ್ ಅಂತ ಕೊಡ್ತೀವಿ. ನಾವು ಈ ಥರ ಎಕ್ಸಾಂಪಲ್ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಿಫಿಕೇಶನಲ್ಲಿ ಇನ್ನ ದೇರ್ ಮೇ ಬಿ ಎ ಚಾನ್ಸ್ ನಿಮಗೆ ಕ್ವಶನ್ ಬರ್ಬೋದು. ದಟ್ ಈಸ್ ವಾಟ್ ಆರ್ ಆಲಿಫ್ಯಾಟಿಕ್ ಈಥರ್ಸ್ ಅಂಡ್ ಆರೋಮ್ಯಾಟಿಕ್ ಈಥರ್ಸ್. ಆಲಿಫ್ಯಾಟಿಕ್ ಈಥರ್ಸ್ ಅಂಡ್ ಆಲಿಫ್ಯಾಟಿಕ್ ಈಥರ್ಸ್ and another one is aromatic ethers. ಏನು ಆಲಿಫ್ಯಾಟಿಕ್ ಈಥರ್ಸ್? ಈ R1 R2 ಎರಡು ಆಲ್ಕೈಲ್ ಗ್ರೂಪ್ಸ್ ಆಗಿದ್ರೆ ದಟ್ ಆರ್ ಕಾಲ್ಡ್ ಆಸ್ ಆಲಿಫ್ಯಾಟಿಕ್ ಈಥರ್ಸ್. ದಟ್ ಈಸ್ ಡೈಮೀಥೈಲ್ ಈಥ, ಆಲಿಫ್ಯಾಟಿಕ್ ಈಥ, ಈಥೈಲ್ ಮೀಥೈಲ್ ಈಥ, ಈಥೈಲ್ ಮೀಥೈಲ್ ಈಥ, ಆಲಿಫ್ಯಾಟಿಕ್ ಈಥ, ಅಥವಾ ಡೈ ಈಥೈಲ್ ಈಥ, ಡೈ ಈಥೈಲ್ ಈಥ, ಅಥವಾ ಈಥೈಲ್ ಪ್ರೋಪೈಲ್ ಈಥ, ಇವೆಲ್ಲ ಆಲಿಫ್ಯಾಟಿಕ್ ಈಥರ್ಸ್. ಆರೋಮ್ಯಾಟಿಕ್ ಈಥರ್ಸ್ ಅಂದರೆ ಅಟ್ಲೀಸ್ಟ್ R1 ಆಗಿರ್ಬೋದು, R2 ಆಗಿರ್ಬೋದು, ಅಥವಾ ಎರಡೂ ಆಗಿರ್ಬೋದು, R1 R2 ಅಟ್ಲೀಸ್ಟ್ ಒಂದಾದರೂ ಆರೋಮ್ಯಾಟಿಕ್ ಆಗಿರಬೇಕು. ಅರ್ಥ ಆಯ್ತಾ? ದಟ್ ಈಸ್ CM. ಮೀಥೈಲ್ ಫಿನೈಲ್ ಈಥ ಅಥವಾ ಅನಿಸೋಲ್ ಅಂತ ಕರಿತೀವಿ, ಆರೋಮ್ಯಾಟಿಕ್ ಈಥರ್. ಈ ಎರಡರಲ್ಲಿ ಅಷ್ಟೇ ಯಾವ್ದಾದ್ರು ಒಂದು ಆರೋಮ್ಯಾಟಿಕ್ ರಿಂಗ್ ಆಗಿದ್ರೆ ದಟ್ ಈಸ್ ಆರೋಮ್ಯಾಟಿಕ್ ಈಥರ್ಸ್. ಅಥವಾ ಎರಡು ಆರೋಮ್ಯಾಟಿಕ್ ಗ್ರೂಪ್ಸ್, ಡೈಫಿನೈಲ್ ಈಥ, ಡೈಫಿನೈಲ್ ಈಥ, ಇದೆಲ್ಲ ಆರೋಮ್ಯಾಟಿಕ್ ಈಥ. ಇದು ಆರೋಮ್ಯಾಟಿಕ್ ಈಥ, ಇದು ಆಲಿಫ್ಯಾಟಿಕ್ ಈಥ. ಅರ್ಥ ಆಯ್ತಾ? ಇದರಲ್ಲೂ ಅಷ್ಟೇ ಒಂದು ಗ್ರೂಪ್ ಏನಾದರೂ ದಟ್ ಈಸ್ ಈಥೈಲ್ ಫಿನೈಲ್ ಈಥ, ಆರೋಮ್ಯಾಟಿಕ್ ಈಥರ್ಸ್. ಇಲ್ಲಿ ಆರೋಮ್ಯಾಟಿಕ್ ಈಥರ್ಸ್ ಎಕ್ಸಾಂಪಲ್, ಆಲಿಫ್ಯಾಟಿಕ್ ಈಥರ್ಸ್ ಎಕ್ಸಾಂಪಲ್. ಇಲ್ಲಿ ನಾಮೆನ್ಕ್ಲೇಚರ್ ಮೇಲೆ ಅರ್ಥ ಆಯ್ತಾ? 1 ಮಾರ್ಕ್ ಕ್ವಶನ್ ಹಿಂಗೆ
ಇಂಪಾರ್ಟೆಂಟ್. ಇಲ್ಲಿ 2 ಮಾರ್ಕ್ಸ್ ಕೂಡ ಕೇಳ್ಬೋದು, ಅಲ್ಲಿ 1 ಮಾರ್ಕ್ ನಾಮೆನ್ಕ್ಲೇಚರ್, ಇಲ್ಲಿ ಕ್ಲಾಸಿಫಿಕೇಶನ್ 2 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ವಾಟ್ ಆರ್ ಅನ್ಸಿಮೆಟ್ರಿಕಲ್ ಈಥರ್ಸ್, ಗಿವನ್ ಎಕ್ಸಾಂಪಲ್, ಅಥವಾ 1 ಮಾರ್ಕಲ್ಲಿ ಗಿವನ್ ಎಕ್ಸಾಂಪಲ್ ಅನ್ಸಿಮೆಟ್ರಿಕಲ್ ಈಥರ್, ಗಿವನ್ ಎಕ್ಸಾಮ್ ಸಿಮೆಟ್ರಿಕಲ್ ಈಥರ್, ಗಿವನ್ ಎಕ್ಸಾಂಪಲ್ ಫಾರ್ ಆರೋಮ್ಯಾಟಿಕ್ ಈಥರ್ಸ್, ಗಿವನ್ ಎಕ್ಸಾಮ್ ಆರೋಮ್ಯಾಟಿಕ್ ಈಥರ್ಸ್, ಇದೆಲ್ಲ ಕ್ಲಾಸಿಫಿಕೇಶನ್. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಇದು ವೆರಿ ಇಂಪಾರ್ಟೆಂಟ್. ಕ್ಲಾಸಿಫಿಕೇಶನಲ್ಲಿ ethers are that is functional isomers. Ethers and alcohols are functional isomers. Ethers ಮತ್ತೆ alcohols ಹೆಂಗೆ functional isomers ಅಂತ ನೋಡಿ. Ethers ಮತ್ತೆ alcohols, what are functional isomers? 2 or more organic compounds having same molecular formula but different in their functional group are called as functional isomers, and the phenomenon is known as functional isomerism. Andre ethers and alcohols can exhibit functional isomerism. How it is? See here, dimethyl ether, this is functional isomerism. Functional isomerism. ಇದು ಡೈಮೀಥೈಲ್ ಈಥರ್, ಇದು ಎಥನಾಲ್, ಈಥೈಲ್ ಆಲ್ಕೋಹಾಲ್, ಆಲ್ಕೋಹಾಲ್ ತಾನೆ, ಇದು ಡೈಮೀಥೈಲ್ ಈಥರ್, ಡೈಮೀಥೈಲ್ ಈಥರ್. These two are functional isomers because here these two organic compounds have same molecular formula. ಒಂದು ಕಾರ್ಬನ್, 2 ಕಾರ್ಬನ್ಸ್ ಇದರಲ್ಲಿ 2 ಕಾರ್ಬನ್ಸ್, 6 ಹೈಡ್ರೋಜನ್ಸ್, ಒಂದು ಆಕ್ಸಿಜನ್, ಸೇಮ್ ಮಾಲಿಕ್ಯುಲರ್ ಫಾರ್ಮ್ ಅಂತಿದೆ, ಬಟ್ ದ ಫಂಕ್ಷನಲ್ ಗ್ರೂಪ್ ಈಸ್ ಗೋಯಿಂಗ್ ಟು ಬಿ ಡಿಫರೆಂಟ್. ಇದರಲ್ಲಿ ಆಕ್ಸಿಜನ್ ಇದೆ, ಇದರಲ್ಲಿ OH ಗ್ರೂಪ್ ಇದೆ. ಹೆನ್ಸ್ ದೀಸ್ ಆರ್ ಕಾಲ್ಡ್ ಆಸ್ ಫಂಕ್ಷನಲ್ ಐಸೋಮರ್ಸ್. ಅಂಡ್ ಈಥರ್ಸ್ ಅಂಡ್ ಆಲ್ಕೋಹಾಲ್ಸ್ ಆರ್ ಫಂಕ್ಷನಲ್ ಐಸೋಮರ್ಸ್. ಈಥರ್ಸ್ ಅಂಡ್ ಆಲ್ಕೋಹಾಲ್ಸ್ ಆರ್ ಫಂಕ್ಷನಲ್ ಐಸೋಮರ್ಸ್. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಫಂಕ್ಷನಲ್ ಐಸೋಮರಿಸಮ್ ವಿತ್ ಎಕ್ಸಾಂಪಲ್ ಹೆಂಗೆ ಎಕ್ಸಿಬಿಟ್ ಮಾಡುತ್ತೆ ಅಂತ. ಅಂಡ್ ಆಲ್ಸೋ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇನ್ನೂ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಬರ್ಬೋದು ಅಂದರೆ, ethers can exhibit or can shows metamerism also. ಮೆಟಾಮೆರಿಸಮ್ ನಿಮಗೆ 2 ಐಸೋಮೆರಿಸಮ್ಸ್ ಬಂದಿದೆ, ನಿಮಗೆ ಐಸೋಮೆರಿಸಮ್ ಅಂತ ಫಸ್ಟ್ ಪಿಯುಸಿ ಅರ್ಥ ಆಯ್ತಾ? ಸ್ಟ್ರಕ್ಚರ್ ಐಸೋಮೆರಿಸಮ್ಸ್ ಬಂದಿದೆ. ದಟ್ ಈಸ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಮೆಟಾಮೆರಿಸಮ್, ಏನು ಮೆಟಾಮೆರಿಸಮ್? 2 or more organic compounds having same molecular formula but differ in the attachment of groups on either side of functional group. Functional group ಗೆ either side, ಆ ಕಡೆ ಈ ಕಡೆ ಇರ್ತಕ್ಕಂಥ ಗ್ರೂಪ್ಸ್ ಡಿಫ್ರೆಂಟ್ ಹೊಂದಿರುತ್ತೆ, ಅರ್ಥ ಆಯ್ತಾ? ಬಟ್ ದ ಫಂಕ್ಷನಲ್ ಗ್ರೂಪ್ ಈಸ್ ಸೇಮ್. ಆ ಫಂಕ್ಷನಲ್ ಗ್ರೂಪ್ಗೆ ಆ ಕಡೆ ಈ ಕಡೆ ಇರ್ತಕ್ಕಂಥ ಗ್ರೂಪ್ಸ್ ಡಿಫ್ರೆಂಟ್ ಇರುತ್ತೆ, ಬಟ್ ದ ಕಾಂಪೌಂಡ್ಸ್ having same molecular formula that are called as metamers, and the phenomenon is known as metamerism. ಹೆಂಗೆ ಬರುತ್ತೆ? 2 or more organic compounds having same molecular formula but differ in the attachment of groups on either side of functional group. Functional group either side, ಆ ಕಡೆ ಈ ಕಡೆ 2 ಕಡೆ ಅಟ್ಯಾಚ್ ಆಗಿರೋ ಗ್ರೂಪ್ಸ್ ಡಿಫ್ರೆಂಟ್ ಇರುತ್ತೆ, ಬಟ್ ದ ಕಾಂಪೌಂಡ್ಸ್ having same molecular formula that are called as metamers, and the phenomenon is metamerism. For example, CH3 CH2 CH2 CH3 ಏನಿದು? ಡೈಈಥೈಲ್ ಈಥರ್, ಡೈಈಥೈಲ್ ಈಥರ್, ಅಥವಾ IUPAC में एथॉक्सी ईथीन अल्वा क्यों टाइप CH3 वो CH2 CH3 ಇದೇನಿದು? ದಟ್ ಈಸ್ ಮೆಥೈಲ್ ಪ್ರೊಪೈಲ್ ಈಥರ್, ಮೆಥೈಲ್ ಪ್ರೊಪೈಲ್ ಈಥರ್. ಈ ಮಿಥೈಲ್ ಪ್ರೊಪೈಲ್ ಈಥರ್ ಇಸಿ ಒಂದು ಆಕ್ಸಿಜನ್ 4 ಕಾರ್ಬನ್ಸ್ 4 ಕಾರ್ಬನ್ಸ್ 10 ಹೈಡ್ರೋಜನ್ಸ್. ದೀಸ್ 2 ಕಾಂಪೌಂಡ್ಸ್ ಅಂಡ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, 2 ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ, ಬಟ್ ಫಂಕ್ಷನಲ್ ಗ್ರೂಪ್ ಆ ಕಡೆ ಈ ಕಡೆ ಅಟ್ಯಾಚ್ ಆಗಿರೋ ಗ್ರೂಪ್ಸ್ ಡಿಫರೆಂಟ್ ಹೊಂದಿದೆ. ಹೆನ್ಸ್ ದೀಸ್ ಆರ್ ಕಾಲ್ಡ್ ಆಸ್ ಮೆಟಾಮರ್ಸ್, ಅಂಡ್ ದ ಫೆನಾಮಿನನ್ ಈಸ್ ನೋನ್ ಆಸ್ ಮೆಟಾಮೆರಿಸಮ್. ಅಂದರೆ ಈಥರ್ಸ್ ಕ್ಯಾನ್ ಆಲ್ಸೋ ಎಕ್ಸಿಬಿಟ್ ಅಥವಾ ಶೋಸ್ ಮೆಟಾಮೆರಿಸಮ್. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾರ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ನಾಮೆನ್ಕ್ಲೇಚರ್ ಎಕ್ಸಾಂಪಲ್ ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್
it is very important. What is the structure of ethers? Generally, structure of ethers. ಇಲ್ಲಿ ethers ಅಲ್ಲಿ ಯಾವ functional group? Oxygen atom. This oxygen atom undergoing sp3 hybridization. sp3 hybridization. sp3 hybridization ಆಗಿ ಎಷ್ಟು ಬಾಂಡ್ ಪೇರ್ಸ್ ಎಷ್ಟು ಲೋನ್ ಪೇರ್ಸ್ ಇರ್ತವೆ ಅಂದರೆ ಅರೌಂಡ್ ದ ಆಕ್ಸಿಜನ್ ಆಟಮ್ 2 ಬಾಂಡ್ ಪೇರ್ಸ್ ಅಂಡ್ 2 ಲೋನ್ ಪೇರ್ಸ್ ಇರ್ತವೆ. ಅರೌಂಡ್ ದ ಆಕ್ಸಿಜನ್ ಆಟಮ್ 2 ಬಾಂಡ್ ಪೇರ್ಸ್ ಅಂಡ್ 2 lone pairs of electrons. 2 bond pairs and 2 lone pairs of electrons. ಅರ್ಥ ಆಯ್ತಾ? Tetrahedrally these 4 sp3 hybrid orbitals are arranged. What is the arrangement? Tetrahedral arrangement. ಈ oxygen atom of ether can undergoing sp3 hybridization to form 4 sp3 hybrid orbitals. Out of 4 sp3 hybrid orbitals, 2 are bond pairs and 2 are lone pairs. 2 bond pairs and 2 lone pairs. Tetrahedral arrangement, tetrahedral arrangement, and also the bond angle is slightly greater than normal tetraangle. What is the normal tetraangle? 109 degree 28 minutes. Here, that is 11 degree 4 minutes. Artha aita? This is the bond angle. This is the bond angle. It is very important. Sorry, 4 and 7 degree. 11.7 degree and barbidu. 11.7. This is the bond angle in ethers. Artha aita? You take for example dimethyl ether ತಗೊಂಡಾಗ dimethyl ether. Sorry. ಡೈಮೀಥೈಲ್ ತಾನೆ ಇದು ಮೀಥೈಲ್ ಗ್ರೂಪ್ಸ್ ಬರ್ಬೋದು. ಡೈಮೀಥೈಲ್ ಈಥರ್ ದಿಸ್ ಡೈಮೀಥೈಲ್ ಗ್ರೂಪ್ಸ್. ಇವಾಗ ಈ ಆಕ್ಸಿಜನ್ ಕಾರ್ಬನ್ ಬಾಂಡ್ ಲೆಂತ್ ಇದೆ ನೋಡಿ, ಇದು ಅರ್ಥ ಆಯ್ತಾ? ಈ ಬಾಂಡ್ ಲೆಂತ್ ಬಂದು ದಟ್ ಈಸ್ 141 ಪಿಕೋಮೀಟರ್ಸ್ ಬರುತ್ತೆ. ಇದು ಸೇಮ್ ಬಾಂಡ್ ಲೆಂತ್ ಇರುತ್ತೆ. ಎಷ್ಟೊಂದಿರುತ್ತೆ? ಆಕ್ಸಿಜನ್ ಕಾರ್ಬನ್ ಬಾಂಡ್ ಲೆಂತ್ ದಟ್ ಈಸ್ 141 ಪಿಕೋಮೀಟರ್ಸ್ ಇನ್ ಡೈಮೀಥೈಲ್ ಈಥರ್. Here, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ವಶನ್ ಕೇಳಬಹುದು. ದಿಸ್ ದ ಬಾಂಡ್ ಆಂಗಲ್ ಇನ್ ಈಥರ್ಸ್. ವಾಟ್ ಇಸ್ ದ ನಾರ್ಮಲ್ ಟೆಟ್ರಾಹೆಡ್ರಲ್? 109 degree 28 minutes. 109 degree 28 minutes. Why? The bond angle is also sp3 hybrid tetrahedral arrangement. This is also tetrahedral arrangement. This is a normal tetrahedral. Why? The bond angle in ethers is slightly excess than normal tetrahedral due to the repulsive force between bulky groups. ethers ಅಲ್ಲಿ ಆ ಕಡೆ ಈ ಕಡೆ bulky groups ಇರುತ್ತೆ. ಒಂದು ಕಡೆ ಹೈಡ್ರೋಜನ್ ಆಟಮ್, ಒಂದು ಕಡೆ ಆಲ್ಕೈಲ್ ಗ್ರೂಪ್ ಅಥವಾ ಅರೈಲ್ ಗ್ರೂಪ್ ಇರಲ್ಲ. ಎರಡು ಕಡೆ ಆಲ್ಕೈಲ್ ಗ್ರೂಪ್ಸ್ ಅಥವಾ ಅರೈಲ್ ಗ್ರೂಪ್ಸ್ ಇರುತ್ತೆ ಅಥವಾ bulky groups. ಆ bulky groups repulsive force ಇಂದ the bond angle is going to be slightly exceeds when compared to normal tetrahedral. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈ ಬಲ್ಕಿ ಗ್ರೂಪ್ಸ್ ಇರ್ತಕ್ಕಂಥ ರೀಸನ್ನಿಂದ ಆ ಬಲ್ಕಿ ಗ್ರೂಪ್ಸ್ ರಿಪಲ್ಸಿವ್ ಫೋರ್ಸ್ ಎಕ್ಸೈಟ್ ಮಾಡುತ್ತೆ. ಆ ರಿಪಲ್ಸಿವ್ ಫೋರ್ಸ್ನ ಸ್ವಲ್ಪ ಸ್ಲೈಟ್ ಆಗಿ 109 degree 28 minutes ನಾವು ಟೆಟ್ರಾಹೆಡ್ರಲ್ ಇಂದ ಸ್ವಲ್ಪ ಜಾಸ್ತಿ ಆಗುತ್ತೆ. ದಟ್ ಈಸ್ 11.7 ಡಿಗ್ರಿ ಆಗುತ್ತೆ. 111.7 degree 111.7 degree ಆಗುತ್ತೆ. ದಿಸ್ ದ ಬಾಂಡ್ ಆಂಗಲ್ ಟೆಟ್ರಾಹೆಡ್ರಲ್ ಅರೇಂಜ್ಮೆಂಟ್. 2 bonds pair, 2 lone pairs. This is the bond length between oxygen and carbon, 141 picometers. This is the normal tetrahedral, but the normal tetrahedral just irutte. Why it's going to be more than normal tetrahedral? The bond angle anta kelbodu due to repulsive force between two bulky groups in ethers. Artha aita? It is very important. Alage structure pado gottaita? Structure pado is a structure. Very good. It is very important. ಅರ್ಥ ಆಗಿದೆಯಾ? ಅಲ್ಲಿಗೆ ಸ್ಟ್ರಕ್ಚರ್ ಆಫ್ ಈಥರ್ಸ್ ಕೂಡ ಗೊತ್ತಾಯ್ತು ನಿಮಗೆ. ಅರ್ಥ ಆಯ್ತಾ? ಆಕ್ಸಿಜನ್ ಆಟಮ್ ಏನು ಹೈಬ್ರಿಡೇಷನ್ ಆಗಿರುತ್ತೆ. 1 mark ಪಾಯಿಂಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ sp3 ಹೈಬ್ರಿಡೇಷನ್. ಎಷ್ಟು sp3 ಹೈಬ್ರಿಡ್? 4 sp3 ಹೈಬ್ರಿಡ್. ಔಟ್ ಆಫ್ 4 sp3 ಹೈಬ್ರಿಡ್ 2 ಬಾಂಡ್ ಪೇರ್ಸ್ and 2 ಲೋನ್ ಪೇರ್ಸ್. ಅರ್ಥ ಆಯ್ತಾ?
ನಾಲ್ಕು sp3 ಆರ್ಬಿಟಲ್ಸ್ ಎರಡು sp3 ಆರ್ಬಿಟಲ್ಸ್ ಈ ಬಾಂಡ್ ಪೇರ್ಸ್ ಫಾರ್ಮ್ ಆಗಬೇಕಾದ್ರೆ ಈ ಆಕ್ಸಿಜನ್ ಆಟಮ್ನ sp3 ಆರ್ಬಿಟಲ್ ಕಾರ್ಬನ್ ಆಟಮ್ನ sp3 ಆರ್ಬಿಟಲ್ ಎಕ್ಸಿಲ್ ಓವರ್ಲ್ಯಾಪ್ ಆಗ್ಬಿಟ್ಟು ಸಿಗ್ಮಾ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಆಕ್ಸಿಜನ್ ಕಾರ್ಬನ್ ಬಾಂಡ್ ಲೆಂತ್ ಎಷ್ಟಿರುತ್ತೆ, ಬಾಂಡ್ ಆಂಗಲ್ ಇಷ್ಟಿರುತ್ತೆ, ಸ್ಲೈಟ್ಲಿ ಗ್ರೇಟರ್ ದೆನ್ ನಾರ್ಮಲ್ ಟ್ರಯಾಂಗಲ್. ವೈ ಸ್ಲೈಟ್ಲಿ ಗ್ರೇಟರ್ ದೆನ್ ನಾರ್ಮಲ್ ಟ್ರಯಾಂಗಲ್ ಅಂತ ಇರುತ್ತೆ ಅಂತ ಬಿಟ್ಟು ಗೊತ್ತಿದೆ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ನಾಮೆನ್ಕ್ಲೇಚರ್ ಆಯಿತು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟ್ರಕ್ಚರ್ ಗೊತ್ತಾಯಿತು, ನಾಮೆನ್ಕ್ಲೇಚರ್ ಗೊತ್ತಾಯಿತು. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಪ್ರಿಪರೇಷನ್. ನಿಮಗೆ ಪ್ರಿಪರೇಷನ್ಸಲ್ಲಿ ಎರಡು ಮೆಥಡ್ಸ್ ಡಿಸ್ಕಸ್ ಮಾಡಿದರೆ ಆ ಎರಡರಲ್ಲೂ ಜಾಸ್ತಿ ವಿಲಿಯಮ್ಸನ್ ಸೀತರ್ಸನ್ಸ್ಗಳಿದ್ದಾನೆ. ನಾವು ಎರಡು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಪರೇಷನ್ಸ್. ಅರ್ಥ ಆಯ್ತಾ? ಪ್ರಿಪರೇಷನ್ ಆಫ್ ಈಥರ್ಸ್. ಅದರ ನಂಬರ್ 1 ಅರ್ಥ ಆಯ್ತಾ? ಫ್ರಮ್ ಆಲ್ಕೋಹಾಲ್ಸ್ ಬೈ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಅಂತ ಡಿಸ್ಕಸ್ ಮಾಡೋಣ. ನಂಬರ್ 1 ಬೈ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. By dehydration of alcohols. ಆಯ್ತಾ? ಆಲ್ಕೋಹಾಲ್ಸ್ನ ಡಿಹೈಡ್ರೇಷನ್ ಮಾಡಿದ್ರೆ ನಮಗೆ ಈಥರ್ ಸಿಗುತ್ತೆ. ಹೀಗೆ ವೆರಿ ಸಿಂಪಲ್ ನಾವು ಡಿಸ್ಕಸ್ ಮಾಡ್ತೀವಿ. ಆಲ್ಕೋಹಾಲ್ಸ್ ಅಂಡರ್ಗೋ ಡಿಹೈಡ್ರೇಷನ್ ಇನ್ ಪ್ರೆಸೆನ್ಸ್ ಆಫ್ ಪ್ರೋಟೋಯಿಕ್ ಆಸಿಡ್ಸ್ ಲೈಕ್ ಕಾನ್ಸ್ಟಂಟ್ H2SO4 ಆರ್ ದಟ್ ಈಸ್ H3PO4. ಎರಡರಲ್ಲಿ ಯಾವುದಾದ್ರು ಯೂಸ್ ಮಾಡ್ಬೋದು. Because the two are good dehydrating acids. Consider H2SO4 and H3PO4. ಈ ಆಲ್ಕೋಹಾಲ್ಸ್ನ ಡಿಹೈಡ್ರೇಷನ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸ್ಟಂಟ್ H2SO4 or H3PO4 to give ethers. ವೆರಿ ಸಿಂಪಲ್ ರಿಯಾಕ್ಷನ್. ಸಿ ಅರ್ಥ ಆಯ್ತಾ? ಇಲ್ಲಿ ROH is the general formula for alcohols. ಸರಿ plus again ROH. ಅರ್ಥ ಆಯ್ತಾ? ಬೇಕಾದ್ರೆ ಇಲ್ಲಿ R1 ಕೊಡು, ಇಲ್ಲಿ R2 ಕೊಡು, ಇಲ್ಲ ಬರುತ್ತೆ, ಇಲ್ಲ RR ಕೊಡ್ತಾರೆ. ಇಟ್ ಇಸ್ ಆಲ್ಸೋ ಆಲ್ಕೋಹಾಲ್. ಅರ್ಥ ಆಯ್ತಾ? RR ಕೊಡು. R1 R2 ಆರ್ ಸೇಮ್ ಆಗಿರ್ಬೇಕು. ಯಾಕಂದರೆ ದಟ್ ಈಸ್ ಸಿಮಿಟ್ರಿಕಲ್ ಈಥರ್ಸ್ ಮಾತ್ರ, ಸಿಂಪಲ್ ಈಥರ್ಸ್ ಮಾತ್ರ ಪ್ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ ಆಲ್ಕೋಹಾಲ್ಸ್. ಅರ್ಥ ಆಯ್ತಾ? ಇನ್ ಪ್ರೆಸೆನ್ಸ್ ಆಫ್ ಕಾನ್ಸ್ಟಂಟ್ H2SO4 ನಾವು ಆಲ್ಕೋಹಾಲ್ಸ್ನ ಹೀಟ್ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ ಪ್ರೆಸೆನ್ಸ್ ಆಫ್ ಕಾನ್ಸ್ಟಂಟ್ H2SO4 ಅಟ್ ವಾಟ್ ಟೆಂಪರೇಚರ್? ಇಟ್ಸ್ ವೆರಿ ಇಂಪಾರ್ಟೆಂಟ್. 413 ಕೆಲ್ವಿನ್. ಯಾವ ಟೆಂಪರೇಚರ್? ದಟ್ ಈಸ್ 413 ಕೆಲ್ವಿನ್ ಟು ಗಿವ್ ಎನ್ ಈಥರ್. ಇಟ್ ಅಂಡರ್ಗೋ ಡಿಹೈಡ್ರೇಷನ್. ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ಬಿಟ್ಟು, ಅರ್ಥ ಆಯ್ತಾ? ನೋಡಿ ROR plus H2 ಬಂತ ಈ ಥರ ಬಂತ. ಇಟ್ ಈಸ್ ವೆರಿ ವೆರಿ ಸಿಂಪಲ್. ಆಲ್ಕೋಹಾಲ್ಸ್ ಕ್ಯಾನ್ ಅಂಡರ್ಗೋ ಡಿಹೈಡ್ರೇಷನ್. ಡಿಹೈಡ್ರೇಷನ್ ಮೀನ್ಸ್ ರಿಮೂವಲ್ ಆಫ್ ವಾಟರ್. ಇನ್ ಪ್ರೆಸೆನ್ಸ್ ಆಫ್ ಪ್ರೋಟೋಯಿಕ್ ಆಸಿಡ್ಸ್ ಲೈಕ್ ಕಾನ್ಸ್ಟಂಟ್ H2SO4 ಯೂಸ್ ಮಾಡ್ಬೋದು ಅಥವಾ H3PO4 ಯೂಸ್ ಮಾಡ್ಬೋದು. ಅಟ್ ದಿಸ್ ಟೆಂಪರೇಚರ್ ಟು ಗಿವ್ ಈಥರ್. ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ಕೊಡ್ಕೊಳ್ಳೋಣ. ವೆನ್ ಎಕ್ಸೆಸ್ ಆಫ್ ಎಥನಾಲ್, ವೆನ್ ಎಕ್ಸೆಸ್ ಆಫ್ ಎಥನಾಲ್ CH3CH2OH ಅಥವಾ C2H5OH ಎಥನಾಲ್ ತಾನೇ ಇದು. ಅಂಡರ್ಗೋ ಡಿಹೈಡ್ರೇಷನ್, ಇದು ಕೂಡ ಎಥನಾಲ್ ತಾನೆ. ಎಕ್ಸೆಸ್ ಆಫ್ ಎಥನಾಲ್ undergo dehydration in presence of concentrated H2SO4 at what temperature? 413 Kelvin. Dehydration, water molecule remove agutto. ಅರ್ಥ ಆಯ್ತು? ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ಬಿಟ್ಟು ಏನಾಗುತ್ತೆ? ಡೈಇಥೈಲ್ ಈಥರ್ CH2 OCH2 CH3 SH2 ಡೈಇಥೈಲ್ ಈಥರ್.
ಎಥನಾಲ್ನ ಕಾನ್ಸ್ಟಂಟ್ H2SO4 ಜೊತೆಗೆ 413 ಕೆಲ್ವಿನಲ್ಲಿ ನಾವು ರಿಯಾಕ್ಟ್ ಮಾಡಿದರೆ ಇದು ಪ್ರೋಟೈಕ್ ಆಸಿಡ್ ತಾನೆ, ಇಟ್ಸ್ ವೆರಿ ಗುಡ್ ಡಿಹೈಡ್ರೇಟಿಂಗ್ ಏಜೆಂಟ್. ಆ ಎಥನಾಲಿಂದ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ಬಿಟ್ಟು ಡೈಈಥೈಲ್ ಈಥರ್ ಫಾರ್ಮ್ ಆಗುತ್ತೆ. ಬಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಸಿಮೆಟ್ರಿಕಲ್ ಈಥರ್ಸ್ ಮಾತ್ರ ಈ ಮೆಥಡಿಂದ ಪ್ರಿಪೇರ್ ಮಾಡ್ಬೋದು. ಬೈ ಯೂಸಿಂಗ್ ಡಿಹೈಡ್ರೇಷನ್ ಆಫ್ alcohols we can prepare only symmetrical ethers. Unsymmetrical ethers cannot be prepared by this method. Unsymmetrical ethers ಅಂದರೆ ಆ ಕಡೆ R ಮತ್ತು R' ಅಥವಾ R1 R2 ಎರಡು ಸೇಮ್ ಗ್ರೂಪ್ಸ್ ಆಗಿದ್ರೆ ಸಿಮೆಟ್ರಿಕಲ್ ಈಥರ್ಸ್ ತಾನೆ, ಅಥವಾ ಸಿಂಪಲ್ ಈಥರ್ಸ್ ತಾನೆ. ಅಥವಾ ಸಿಂಪಲ್ ಈಥರ್ಸ್ ಮಾತ್ರ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ. ಅಥವಾ ಇವು ಟೇಕ್ ಅನದರ್ ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡಿ. ಯಾವ ತೊಗೊಳ್ಳೋಣ? ಮೆಥನಾಲ್ ತೊಗೊಳ್ಳೋಣ. ಎಕ್ಸಸ್ ಆಫ್ ಮೆಥನಾಲ್. ಇದು ಮೆಥನಾಲ್ ಅರ್ಥ ಆಯ್ತಾ? ಮೆಥನಾಲ್ ಎಕ್ಸಸ್ ತಗೊಂಡಿದ್ದೀವಿ ಅಷ್ಟು. ಕಾನ್ಸ್ಟಂಟ್ H2SO4 ಮೇಲೆ ಜೊತೆಗೆ 413 ಕೆಲ್ವಿನಲ್ಲಿ ಟ್ರೀಟ್ ಮಾಡಿದ್ರೆ ಡಿಹೈಡ್ರೇಷನ್ ಆಗಿ ಡೈಮೀಥೈಲ್ ಈಥರ್ H2. ಹಾಗೆ ಪ್ರೊಪನಾಲ್ ತಗೊಂಡ್ರೆ ಏನು ಬರುತ್ತೆ? ಡೈಪ್ರೋಪೈಲ್ ಈಥರ್. ಬ್ಯುಟನಾಲ್ ತಗೊಂಡ್ರೆ ದಟ್ಟು ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರೈಮರಿ ಆಲ್ಕೋಹಾಲ್ಸ್ ಯೂಸ್ ಮಾಡಬೇಕು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥದ್ದು. ಏನಾಗುತ್ತೆ, ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಆಲ್ಕೋಹಾಲ್ಸು ಪ್ರೈಮರಿ ಆಲ್ಕೋಹಾಲ್ಸ್ ಆಗಿರಬೇಕು. If it is secondary alcohols, ಅರ್ಥ ಆಯ್ತಾ? ಆ ಟೆರ್ಷರಿ ಆಲ್ಕೋಹಾಲ್ಸ್, ಸೆಕೆಂಡರಿ ಆಲ್ಕೋಹಾಲ್ಸ್ ಟೆರ್ಷರಿ ಆಲ್ಕೋಹಾಲ್ಸ್ ಯೂಸ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಪ್ರೈಮರಿ ಆಲ್ಕೋಹಾಲ್ಸ್ ಬದಲು ಕಾನ್ಸ್ಟಂಟ್ H2SO4 ಇಟ್ ಅಂಡರ್ಗೋ ಎಲಿಮಿನೇಷನ್ ರಿಯಾಕ್ಷನ್ ಟು ಗಿವ್ ಆಲ್ಕೀನ್. ಅರ್ಥ ಆಗಿದೆಯಾ? ನಾವು ಅದಕ್ಕೊಂದು ಬೇಕಾದರೆ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ಇದೇನಿದು ಪ್ರೈಮರಿ ಆಲ್ಕೋಹಾಲ್ಸ್ ತಾನೆ, ಇದು ಜನರಲ್ ರಿಯಾಕ್ಷನ್. ನಾವು 2 ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ. ನೀವು ಬೇರೆ ನೀವು ವರ್ಡಿಂಗ್ಸಲ್ಲಿ ಬರೀಬೇಕು, ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ವೆನ್ ಎಕ್ಸಸ್ ಆಫ್ ಎಥನಾಲ್ ಈಸ್ heated with constant H2SO4 at this temperature to give diethyl ether. Similarly, when excess of methanol is heated with constant H2SO4 at 430 Kelvin at undergo dehydration to give dimethyl ether. Dehydrated water molecules separate ether. It's very good dehydrating agent. Name the dehydrating agent used in the preparation of this ಅಂತ ಕೂಡ ಕೇಳ್ಬೋದು. ನಿಮಗೆ ಒಂದು ಎಕ್ಸಾಂಪಲ್ ಮಾತ್ರ ಇನ್ಸೈಟಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ನಾವಿದು ಡೈಪ್ರೋಪೈಲ್ ಈಥರ್, ಡೈಬ್ಯೂಟೈಲ್ ಈಥರ್ ಇದನ್ನೆಲ್ಲ ಪ್ರಿಪೇರ್ ಮಾಡ್ತಕ್ಕಂಥದ್ದು ನೋಡಿ. ಓನ್ಲಿ ಪ್ರೈಮರಿ ಆಲ್ಕೋಹಾಲ್ಸ್. ಸೆಕೆಂಡ್ರಿ ಆಲ್ಕೋಹಾಲ್ಸ್ ಆದರೆ ಎಲಿಮಿನೇಷನ್ ಆಗಿ ಆಲ್ಕಿನ್ ಫಾರ್ಮ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಏನಾಗುತ್ತೆ? ಆಲ್ಕಿನ್ ಫಾರ್ಮ್ ಆಗಿಬಿಡುತ್ತೆ. ನೋಡಿ, ಇಫ್ ಇಟ್ ಈಸ್ that is secondary alcohol, that is OH CH3 ಅಥವಾ ಟೆರ್ಷರಿ ಆಲ್ಕೋಹಾಲ್ ಕೂಡ ತೊಗೊಳ್ಳೋಣ. OH CH3 isopropyl alcohol and tertiary butyl alcohol ಅಲ್ವಾ? isopropyl alcohol and tertiary butyl alcohol. ಇದನ್ನು ಏನಾದರೂ ಕಾನ್ಸ್ಟಂಟ್ H2SO4 ಜೊತೆಗೆ ಟ್ರೀಟ್ ಮಾಡಿದ್ರೆ ಅರ್ಥ ಆಯ್ತಾ? ಅಂಡರ್ಗೋ ಎಲಿಮಿನೇಷನ್. ಅರ್ಥ ಆಯ್ತು ಇಲ್ಲಿ? ಸರಿ, ಇದು CH isopropyl alcohol, tertiary butyl alcohol. ಇದು CH, ಇದು COH, tertiary butyl. ಇಲ್ಲಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಲಾಸ್ ಆಗಿಬಿಟ್ಟು ಆಲ್ಕಿನ್ ಫಾರ್ಮ್ ಆಗುತ್ತೆ. ಈ ಥರ ಫಾರ್ಮ್ ಆಗಲ್ಲ. CH ಡಬಲ್ ಬಾಂಡ್ CH2 SH. ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿಬಿಟ್ಟು ದಟ್ ಈಸ್ ಆಲ್ಕಿನ್ ಫಾರ್ಮ್ ಆಗುತ್ತೆ. ಇಲ್ಲಿ CH3 CH, ಸರಿ, ಇಲ್ಲಿ OH ಇಲ್ಲಿ HO ಬಿಡುತ್ತೆ. CH3 ಡಬಲ್ ಬಾಂಡ್ CH2. ನೋಡಿ, ಈ ಥರ ಫಾರ್ಮ್ ಆಗಲಿಲ್ಲ, ಆಲ್ಕಿನ್ಸ್ ಫಾರ್ಮ್ ಆಗುತ್ತೆ. ಯಾವುದರಲ್ಲಿ?
2 degree alcohol and 3 degree alcohol. ಅಲ್ಲಿಗೆ ಓನ್ಲಿ ಪ್ರೈಮರಿ ಆಲ್ಕೋಹಾಲ್ಸ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಬಿಟ್ಕೊಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡಿದ್ವಿ. ದಟ್ ಈಸ್ ಓನ್ಲಿ ಪ್ರೈಮರಿ ಆಲ್ಕೋಹಾಲ್ಸ್ನ ಯೂಸ್ ಮಾಡಿಕೊಂಡು ನಾವು ಈಥರ್ಸ್ನ, ಅದು ಸಿಮೆಟ್ರಿಕಲ್ ಈಥರ್ಸ್ ಮಾತ್ರ ಪ್ರಿಪೇರ್ ಮಾಡ್ಬೋದು. ಅನ್ಸಿಮೆಟ್ರಿಕಲ್ ಈಥರ್ಸ್ನ ಪ್ರಿಪೇರ್ ಮಾಡೋಕ್ಕಾಗಲ್ಲ ಆಲ್ಕೋಹಾಲ್ಸಿಂದ, ಡಿಹೈಡ್ರೇಷನ್ ಆಲ್ಕೋಹಾಲ್ಸಿಂದ. ಅದೇ ಸೆಕೆಂಡ್ರಿ ಆಲ್ಕೋಹಾಲ್ಸ್ನ ಟೆರ್ಷರಿ ಆಲ್ಕೋಹಾಲ್ಸ್ ಯೂಸ್ ಮಾಡಿದ್ರೆ ಡಿಹೈಡ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಆಲ್ಕೀನ್ಸ್ ಫಾರ್ಮ್ ಆಗುತ್ತೆ, ಈಥರ್ಸ್ ಫಾರ್ಮ್ ಆಗಲ್ಲ. ಪ್ರೈಮರಿ ಆಲ್ಕೋಹಾಲ್ಸ್ ಮಾತ್ರ, ಪ್ರೈಮರಿ ಆಲ್ಕೋಹಾಲ್ಸಿಂದ ಮಾತ್ರ ಅಂತ ಆಯ್ತಾ ನಾವು ಪಡಿಬೋದು. ಇದು ದಟ್ ಈಸ್ ಏನದು, ಬೈ ದ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್, ಬೈ ದ ಡಿಹೈಡ್ರೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್ ಅಂತ ಕೂಡ ಪಡ್ಬೋಬೇಕಾದ್ರೆ. ಅರ್ಥ ಆಯ್ತಾ? ನಾವು ಪ್ರಿಪರೇಷನ್ ಆಫ್ ಈಥರ್ಸ್ ಬೈ ಡಿಹೈಡ್ರೇಷನ್ ಪ್ರೈಮರಿ ಆಲ್ಕೋಹಾಲ್ಸ್. ಅದೇ ಸೆಕೆಂಡ್ರಿ ಅಂಡ್ ಟೆರ್ಷರಿಯಿಂದ ಆಗಲ್ಲ. ಯಾಕೆ ಆಗಲ್ಲ ಅಂತ ನಾವು ಡಿಸ್ಕಸ್ ಮಾಡಿರ್ತಾನೆ. ಆಲ್ಕೀನ್ಸ್ ಫಾರ್ಮ್ ಆಗುತ್ತೆ, ಈಥರ್ಸ್ ಫಾರ್ಮ್ ಆಗಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಲ್ಲಿ ನಿಮಗೆ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಡೈಈಥೈಲ್ ಈಥರ್, ಇದು ಕೇಳಿಲ್ಲ ಎಕ್ಸಾಮಲ್ಲಿ, ಬಟ್ ತಿಳ್ಕೊಂಡಿರ್ಬೇಕು. ದ ಮೆಕ್ಯಾನಿಸಮ್ ಆಫ್ 3 steps ಆಫ್ ಮೆಕ್ಯಾನಿಸಮ್. ಅರ್ಥ ಆಯ್ತಾ? ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಡೈಈಥೈಲ್ ಈಥರ್. ನಾವು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ, ಫಸ್ಟ್ ಎಕ್ಸಾಂಪಲ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ದ ಮೆಕ್ಯಾನಿಸಮ್ ಆಫ್ dehydration of ethanol to diethyl ether. The mechanism of dehydration of ethanol to diethyl ether ಹಿಂಗಾಗತ್ತೆ ಅಂತ ನಾವು ಏನು ಜಸ್ಟ್ ಎಕ್ಸಸ್ ಆಫ್ ಎಥನಾಲ್ ತಗೊಂಡು ಕಾನ್ಸ್ಟೆಂಟ್ H2SO4 ಜೊತೆ ಅರ್ಥ ಆಯ್ತು 413 ಕೆಲ್ವಿನಲ್ಲಿ ಹೀಟ್ ಮಾಡಿದಾಗ ಡೈಈಥೈಲ್ ಈಥರ್ ಫಾರ್ಮ್ ಆಯ್ತಾ. ನಾವು ರಿಯಾಕ್ಷನ್ ಡಿಸ್ಕಸ್ ಮಾಡಿದ್ದು ನಾವಾಗಲೇ. ಅದರ ಮೆಕ್ಯಾನಿಸಮ್ ಏನು ಮೆಕ್ಯಾನಿಸಮ್ ಅಂದರೆ ದ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಇಟ್ಸ್ ಮೆಕ್ಯಾನಿಸಮ್. ದ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಇಟ್ಸ್ ಮೆಕ್ಯಾನಿಸಮ್. ಏನಾಗಿದೆ ಮೆಕ್ಯಾನಿಸಮ್? ವೆರಿ ಸಿಂಪಲ್. ಇಟ್ ಇನ್ವಾಲ್ವ್ಸ್ 3 steps. ಸ್ಟೆಪ್ ನಂಬರ್ 1 ಅರ್ಥ ಆಯ್ತಾ? ಈ ಕಾನ್ಸ್ಟೆಂಟ್ H2SO4 ಇಸ್ ಎ ಪ್ರೋಟೋಯಿಕ್ ಆಸಿಡ್ ತಾನೆ. ಈ ಎಥನಾಲ್ ಏನಾಗುತ್ತೆ, ಪ್ರೋಟೋನೇಷನ್ ಆಗಿ ಪ್ರೋಟೋನೇಟೆಡ್ ಎಥನಾಲ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಸ್ಟೆಪ್, ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಎಥನಾಲ್ ಅಂತ. ಎಥನಾಲ್ ಅಂಡರ್ಗೋ ಪ್ರೋಟೋನೇಷನ್ ಟು ಗಿವ್ ಪ್ರೋಟೋನೇಟೆಡ್ ಎಥನಾಲ್. ಟು ಗಿವ್ ಪ್ರೋಟೋನೇಟೆಡ್ ಎಥನಾಲ್. ಅರ್ಥ ಆಯ್ತಾ? ಈ ಪ್ರೋಟೋನೇಟೆಡ್ ಎಥನಾಲ್ ಇನ್ನೊಂದು ಮೋಲ್ ಆಫ್ ಎಥನಾಲ್ ಜೊತೆ ರಿಯಾಕ್ಟ್ ಆಗಿ, ಅರ್ಥ ಆಯ್ತಾ, ವಾಟರ್ ಮಾಲಿಕ್ಯೂಲ್ ಸಪರೇಟ್ ಆಗಿ ನೋಡಿ. ಸ್ಟೆಪ್ ನಂಬರ್ 2 CH3 CH2 OH ಅಂದರೆ ಇನ್ನೊಂದು ಮೋಲ್ ಆಫ್ ಎಥನಾಲ್, ಇನ್ನೊಂದು ಮೋಲ್ ಆಫ್ ಎಥನಾಲ್ ಜೊತೆ ಯಾವುದು ಇದು CH3 CH2 OH2 ಪ್ಲಸ್ ಪ್ರೋಟೋನೇಟೆಡ್ ಎಥನಾಲ್ ಇನ್ನೊಂದು ಮೋಲ್ ಆಫ್ ಎಥನಾಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಹೆಂಗಾಗುತ್ತೆ ಅಂದರೆ ಇದು ಎಲೆಕ್ಟ್ರಾನ್ ಸಮೇತ ಹೋಗ್ಬಿಡುತ್ತೆ ವಾಟರ್ ಮಾಲಿಕ್ಯೂಲ್, ಅಂದರೆ H2O ಸಪ್ರೇಟ್ ಆಯಿತು. ಇನ್ನು ಇಲ್ಲಿ ಪ್ಲಸ್ ಆಗಿರ್ತಲ್ಲ ಇದು, ಅದು ಬಂದು ಇದಕ್ಕೆ ಅಟ್ಯಾಚ್ ಆಗುತ್ತೆ ಹೋಗಿ ಟು ಗಿವ್ CH3 CH2 OH H CH2 CH3 ಪ್ಲಸ್ H2. ಅರ್ಥ ಆಯ್ತಾ? ಇವಾಗ ಏನಾಯಿತು, ಇದು ಒಂದು ಇಲ್ಲಿ ಅಟ್ಯಾಕ್ ಆಯಿತು. ಈ ಪಾರ್ಟ್ ಹೋಯ್ತು ವಾಟರ್ ಮಾಲಿಕ್ಯೂಲ್ಗೆ. ಇದು ಸ್ಯಾಟಿಸ್ಫೈ ಆಗಲಿಕ್ಕೆ ಪ್ಲಸ್ ಚಾರ್ಜ್ ಏನಾಯ್ತು, ಎಲೆಕ್ಟ್ರಾನ್ ಸಮೇತ ಹೋಗಿದ್ದೈತ ವಾಟರ್ ಮಾಲಿಕ್ಯೂಲ್ ಆಯಿತು. ಈ ಪಾರ್ಟ್ ಬಂದು ಇಲ್ಲಿ ಒಂದು ಅಟ್ಯಾಚ್ ಆಗಿದೆ ಟು ಗಿವ್ ಇಂಟರ್ಮೀಡಿಯೇಟ್ ಕಾಂಪೌಂಡ್. ಅರ್ಥ ಆಯ್ತಾ? ಅನ್ಸ್ಟೇಬಲ್ ಕಾಂಪೌಂಡ್ ಬಿಕಾಸ್ ಆಕ್ಸಿಜನ್ ಏನು ವೇಲೆನ್ಸಿ ಈಸ್ 2 ನೋ. ಆವಾಗ ಇಮಿಡಿಯೇಟ್ ಆಗಿ ಅನ್ಸ್ಟೇಬಲ್ ಕಾಂಪೌಂಡಿಂದ ಪ್ರೋಟಾನ್ ಮ್ಯಾಸ್ ಆಗುತ್ತೆ. ದಟ್ ಇಸ್ ಥರ್ಡ್ ಸ್ಟೆಪ್. CH3 CH2 OH CH2 CH3 ಆಯ್ತಾ? ಇಮಿಡಿಯೇಟ್ ಆಗಿ ಪ್ರೋಟಾನ್ ಮ್ಯಾಸ್ ಆಗಿಬಿಟ್ಟು ಟು ಗಿವ್ ಡೈಈಥೈಲ್ ಈಥರ್. CH3 CH2 OH
CH2 CH3 plus H plus total. ಏನು ಡೈಥೈಲ್ ಈಥರ್ ಎಥನಾಲ್. ಅಲ್ಲಿಗೆ ಎಥನಾಲ್ ಟು ಡೈಥೈಲ್ ಈಥರ್ ಹೆಂಗೆ ಬಂತು ಅಂತ 3 ಸ್ಟೆಪ್ಸಲ್ಲಿ ಗೊತ್ತಾಯ್ತಾ? ದಿಸ್ ಇಸ್ ದ ಮೆಕ್ಯಾನಿಸಮ್ ದಿಸ್ ರಿಯಾಕ್ಷನ್. ನೀವು ತಿಳ್ಕೊಂಡಿರಿ, ಇದೇನು ಎಕ್ಸಾಮಲ್ಲಿ ಇದು ಕೇಳಿಲ್ಲ, ಬಟ್ ತಿಳ್ಕೊಂಡಿರ್ಬೋದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಹೆಂಗಾಗತ್ತೆ ಅಂತ ಗೊತ್ತಿರ್ಬೋದು. These are 3 steps of mechanism involved in that is mechanism of dehydration of ethanol to diethyl ether. ನಾವು ರಿಯಾಕ್ಷನ್ ಅಂತ ಡಿಸ್ಕಸ್ ಮಾಡಿದ್ವಿ, ನಾವು ಇನ್ನೂ ಎಕ್ಸಾಮ್ಸ್ಗಳು ಬೇರೆ ಡಿಸ್ಕಸ್ ಮಾಡಿದ್ವಿ. ಸೇಮ್ ಇದೇ ಟೈಪಲ್ಲಿ ಮೆಕ್ಯಾನಿಸಮ್. ನಾವು ಮೆಥನಾಲ್ಗೆ ಅಂದರೆ ದಟ್ ಈಸ್ ಡಿಹೈಡ್ರೇಷನ್ ಆಫ್ ಮೆಥನಾಲ್ ಟು ಡೈಮಿಥೈಲ್ ಈಥರ್ ಅಂತ ಕೊಡಬೇಕು, ಅದನ್ನು ಕೂಡ ಬರೀಬೋದು. ಅದೇ ಥರ ಮೆಕ್ಯಾನಿಸಮ್ ಡೈಹೈಡ್ರೇಷನ್ ಆಫ್ ಪ್ರೊಪನಾಲ್ ಟು ಡೈಪ್ರೋಪೈಲ್ ಈಥರ್ ಕೂಡ ಬರಬೇಕು. ಆವಾಗ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ. ಆವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡಬೇಕು. ಅರ್ಥ ಆಯ್ತು? ನೆಕ್ಸ್ಟ್ ಅಲ್ಲಿಗೆ ಪ್ರಿಪರೇಷನ್ ಆಫ್ ಸಿಮೆಟ್ರಿಕಲ್ ಈಥರ್ಸ್ ಬೈ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಪ್ರೈಮರಿ ಆಲ್ಕೋಹಾಲ್ಸ್ ಗೊತ್ತಾಯಿತು. ಸೆಕೆಂಡರಿ ಆಲ್ಕೋಹಾಲ್ಸ್ ಆಲ್ಕೋಹಾಲ್ಸ್ ಏನಾಗುತ್ತೆ ಅಂತ ಗೊತ್ತಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ದಟ್ ಈಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಇದು ಜಾಸ್ತಿ ಇಂಪಾರ್ಟೆಂಟ್. 2 ಮಾರ್ಕ್ಸಲ್ಲಿ ಜಾಸ್ತಿ 1 or 2 ಮಾರ್ಕ್ಸಲ್ಲಿ ಜಾಸ್ತಿ ಕೇಳಿದೆ. ಅರ್ಥ ಆಯ್ತಾ? ಏನು ಸೆಕೆಂಡ್ ಪ್ರಿಪರೇಷನ್, ಅದು ಫಸ್ಟ್ ಒನ್ ಗೊತ್ತಿದೆ, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಜಾಸ್ತಿ ಇಂಪಾರ್ಟೆಂಟ್. ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಏನು ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್? ವೆರಿ ಸಿಂಪಲ್. ವೆನ್ ಸೋಡಿಯಂ ಆಲ್ಕಾಕ್ಸೈಡ್, ಜನರಲ್ ರಿಯಾಕ್ಷನ್ ಫಸ್ಟ್ ಡಿಸ್ಕಸ್ ಮತ್ತೆ ಎಕ್ಸಾಂಪಲ್. ವೆನ್ ಸೋಡಿಯಂ ಆಲ್ಕಾಕ್ಸೈಡ್, ವೆನ್ ಇಟ್ ಈಸ್ reacts with alkyl halide. ಅರ್ಥ ಆಯ್ತಾ? RX alkyl halide. ನೋಡಿ ಇಲ್ಲಿ ಸೋಡಿಯಂ ಆಲ್ಕಾಕ್ಸೈಡ್ RONA, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪೊಟ್ಯಾಷಿಯಂ ಆಲ್ಕಾಕ್ಸೈಡ್ ಯೂಸ್ ಮಾಡಿದ್ರೆ ಇದು ನಾವು ಮಾಡಿಲ್ಲ ಅಂತ ಬಿಡಬೇಡಿ. ಪೊಟ್ಯಾಷಿಯಂ ಆಲ್ಕಾಕ್ಸೈಡ್ ಕೂಡ ಯೂಸ್ ಮಾಡೋದು ಸ್ವಲ್ಪ ಕಾಸ್ಟ್ಲಿ ಅಷ್ಟೆ, ಬೈ ಪ್ರಾಡಕ್ಟ್ ಚೇಂಜ್ ಆಗುತ್ತೆ ಅಷ್ಟೆ. ವೆನ್ ಸೋಡಿಯಂ ಆಲ್ಕಾಕ್ಸೈಡ್, ವೆನ್ ಇಟ್ ಈಸ್ ಹೀಟೆಡ್ ವಿತ್ ಆಲ್ಕೈಲ್ ಹ್ಯಾಲೈಡ್, these are RX ಅಥವಾ RX ಅಂತ R ಈ ಕಡೆ X ಆ ಕಡೆ ಹಿಂಗಾದ್ರೂ ಬರಲಿ. ದಟ್ ಈಸ್ ಆಲ್ಕೈಲ್ ಹ್ಯಾಲೈಡ್ ಅಥವಾ ಹ್ಯಾಲೋ ಆಲ್ಕೇನ್ ಹೀಟ್ ಮಾಡಿದ್ರೆ it takes place via SN2 mechanism. ಚೆನ್ನಾಗಿ ನೋಡಿ, via SN2 mechanism. ಯಾವ ಮೆಕ್ಯಾನಿಸಮ್ ಅಂತ ಜ್ಞಾಪಕ ಇಟ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. SN2 mechanism ಮುಖಾಂತರ ಆಗಿ to give an ether, that is NaX separate ಆಗಿಬಿಟ್ಟು ether ಫಾರ್ಮ್ ಮಾಡೋದು. that is ROR plus NaX. ಇಲ್ಲಿ K ಯೂಸ್ ಮಾಡಿದ್ರೆ KX ಅಷ್ಟೇ ಬೈ ಪ್ರಾಡಕ್ಟ್. ಅರ್ಥ ಆಯ್ತಾ? ಅವೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಬೇಕಂತದ್ದು. that is ether ಅಂತ. this is the Williamson's ether synthesis. Wordings will vary. When sodium alkoxide is heated with alkyl halide to form an ether, this reaction takes place via SN2 mechanism. This reaction is called as Williamson's ether synthesis. Very good. Examples ಎಷ್ಟು ಬೇಕಾದರೂ ತಗೋಬಹುದು. ನಿಮಗೆ NCERT ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ನೀವು 4-5 ಎಕ್ಸಾಂಪಲ್ಸ್ ಬರೆದ್ರೆ ನೀವು ಪರ್ಫೆಕ್ಟ್ ಆಗ್ತಕ್ಕಂಥದ್ದು. You take example sodium methoxide. Sodium alkoxide ಯಾವುದು? sodium methoxide. Sodium methoxide is heated with
methyl iodide. Methyl iodide. In presence of, so heat madana, that is why you can take place SN2 mechanism to give dimethyl ether. Dimethyl ether plus NaI sodium iodide. ಇಲ್ಲಿ ಪೊಟ್ಯಾಷಿಯಂ iodide ಅಷ್ಟೇ. ಐ ಬದಲು Cl ಯೂಸ್ ಮಾಡಿರ್ತಾನೆ ಒಂದ್ಸಲಿ, Cl ಬದಲು Br ಯೂಸ್ ಮಾಡಿರ್ತಾನೆ, ಅಷ್ಟೇ ಡಿಫ್ರೆನ್ಸ್ ಅಲ್ಲೇ ಕೇಳಿರ್ತಾನೆ. ನೀವು ಮಿಥೈಲ್ ಅಯೋಡೈಡ್ ಯೂಸ್ ಮಾಡಿದ್ರೆ ಅನ್ಕೊಬಿಡಿ ಹಿಂಗೆ ಆಲ್ಕಲಿ ಆಗಲಿ. But the reactivity of alkali towards Williamson synthesis, Ri is greater than, or Cl is greater than, Ri is greater than, or Br is greater than RCl. Ri is greater than, or Br is greater than RCl. That is the order of reactivity of alkali halide towards Williamson synthesis. ಅರ್ಥ ಆಯ್ತಾ? That is dimethyl ether. ಹಂಗೆ ಈಥೈಲ್ ಮಿಥೈಲ್ ಈಥರ್ ಅಂದರೆ ಇದು ಸಿಮೆಟ್ರಿಕಲ್ ಈಥರ್, ಅನ್ಸಿಮೆಟ್ರಿಕಲ್ ಈಥರ್ ಕೂಡ ಪ್ರಿಪೇರ್ ಮಾಡೋಣ. ಇವಾಗ ಏನು ಮಾಡೋಣ? ದಟ್ ಈಸ್ CH3ONA. ಏನಿದು? ಸೋಡಿಯಂ ಮೆಥಾಕ್ಸೈಡ್. ಸೇಮ್ ಇದು ಎರಡು ಒಂದೇ. ಸೋಡಿಯಂ ONA ಹಿಂಗೆ ಬರೀ. sodium methoxide. When it is heated with ethyl iodide, ಏನಿದೆ? ethyl iodide ಈ ಸೇಮ್ ಹೀಟ್ ಮಾಡಿದ್ರೆ ಏನಾಗುತ್ತೆ? ethyl methyl ether ethyl methyl ether plus NaI. ಇವಾಗ ನೀವು ಎಕ್ಸಾಂಪಲ್ ಒಂದು ಕೆಲಸ ಮಾಡಿ, ಇಲ್ಲಿ ಸೋಡಿಯಂ ಮೆಥಾಕ್ಸೈಡ್ ಬದಲು ಸೋಡಿಯಂ ಮೆಥಾಕ್ಸೈಡ್ ತಗೊಳ್ಳೋಣ, ಏನಾಗುತ್ತೆ? ಡೈಇಥೈಲ್ ಈಥರ್ ನೋಡಿ, CH3 CH2ONA plus same ethyl iodide. What happens? CH3 CH2O CH2 CH plus NaI ಡೈಇಥೈಲ್ ಈಥರ್. ಹಂಗೆ ಇದನ್ನು ತಗೊಳ್ಳೋಣ, ಮೀಥೈಲ್ ಕ್ಲೋರೈಡ್ ತಗೊಳ್ಳೋಣ. ಮೀಥೈಲ್ ಕ್ಲೋರೈಡ್ ಏನಾಗುತ್ತೆ? ethyl methyl ether. ethyl methyl ether. ಅರ್ಥ ಆಯ್ತಾ? ಹಿಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಕಲೈಡ್ಸ್ನ ನಾವು ಡಿಫ್ರೆಂಟ್ ತಗೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ತಗೊಂಡ್ರೆ ಏನಾಗುತ್ತೆ? ಡಿಫ್ರೆಂಟ್ ಟೈಪ್ಸ್ ಆಫ್ ಈಥರ್ಸ್ ಫಾರ್ಮ್ ಆಗುತ್ತಾ? ಅಂದರೆ ಈ ಥರ ಸಿಮೆಟ್ರಿಕಲ್ ಈಥರ್ಸು ಅನ್ಸಿಮೆಟ್ರಿಕಲ್ ಈಥರ್ಸ್ ಕೂಡ, ಇದು ಸಿಮೆಟ್ರಿಕಲ್, ಇದು ಸಿಮೆಟ್ರಿಕಲ್. ಈ ಥರ ಅನ್ಸಿಮೆಟ್ರಿಕಲ್ ಈಥರ್ಸ್ ಕೂಡ ಪ್ರಿಪೇರ್ ಮಾಡ್ಬೋದಾ? ಬೋತ್ ಸಿಮೆಟ್ರಿಕಲ್ ಆ್ಯಂಡ್ ಅನ್ಸಿಮೆಟ್ರಿಕಲ್ ಈಥರ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಯೂಸಿಂಗ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಆದ್ದರಿಂದ ಇದರಿಂದ ಎಷ್ಟು ಬೇಕಾದರೂ ಕ್ವಶನ್ಸ್ ಕೇಳ್ಬೋದು, ಹೆಂಗೆ ಬೇಕಾದರೂ ಟ್ವಿಸ್ಟ್ ಮಾಡ್ಬೋದು. ಆದ್ದರಿಂದ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ನಿಮ್ಮ ಮೈಂಡಲ್ಲಿ ಹೆಂಗಿರಬೇಕು? when sodium alkoxide is heated with alkyl halide to form an ether, this reaction takes place by SN2 mechanism. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಗಿದೆಯಾ? ಮರಿಬಾರ್ದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಸೋಡಿಯಂ ಮೆಥಾಕ್ಸೈಡ್ ತಗೊಂಡು ಮಿಥೈಲ್ ಅಯೋಡೈಡ್ ಏನಾಗುತ್ತೆ? ಮಿಥೈಲ್ ಕ್ಲೋರೈಡ್ ತಗೊಳ್ಳೋಣ. ಇಲ್ಲಿ ಸೋಡಿಯಂ ಮೆಥಾಕ್ಸೈಡ್ ಬದಲು ಸೋಡಿಯಂ ಪೊಟ್ಯಾಷಿಯಂ ಮೆಥಾಕ್ಸೈಡ್ ತಗೊಳ್ಳೋಣ. ಸೋಡಿಯಂ ಬದಲು ಪೊಟ್ಯಾಷಿಯಂ ಯೂಸ್ ಮಾಡಿರೋದು, ಬೈ ಪ್ರಾಡಕ್ಟ್ ಚೇಂಜ್ ಆಗುತ್ತೆ, ಬಟ್ ಮೈನ್ ಪ್ರಾಡಕ್ಟ್ ಈಸ್ ಸೇಮ್. ಅರ್ಥ ಆಗಿದೆಯಾ? ಇನ್ನೂ ನೀವು ಏನೇನು ಮಾಡ್ತೀರಾ ಅಂದರೆ ಇದನ್ನು ಸಪ್ರೇಟ್ ಮಾಡಿದ್ದೀನಿ, ಇದನ್ನು ಸಪ್ರೇಟ್ ಮಾಡಿ, ಇವಾಗ ಸೇಮ್ ತೊಗೊಂಡಿದ್ದೀನಿ, ಇದನ್ನು ಸಪ್ರೇಟ್ ಮಾಡಿ ಪ್ರೋಪಲ್ ಕ್ಲೋರೈಡ್ ತೊಗೊಳ್ಳಿ, ಈಥೈಲ್ ಪ್ರೋಪೈಲ್ ಈಥರ್ ಫಾರ್ಮ್ ಆಗುತ್ತೆ. ಅರ್ಥ ಆಗಿದೆಯಾ? ಬಟ್ ಇಲ್ಲಿ ನಾವು ಇವೆಲ್ಲ ಆಲಿಫ್ಯಾಟಿಕ್ ಈಥರ್ಸ್, ಆರೋಮ್ಯಾಟಿಕ್ ಈಥರ್ಸ್ ಏನಾದರೂ ಪ್ರಿಪೇರ್ ಮಾಡಲಿಕ್ಕೆ ಹೋದರೆ ಇದು ಮಾತ್ರ ಅರೈಲ್ ಹ್ಯಾಲೈಡ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಚೆನ್ನಾಗಿ ಬಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವು ಅನಿಸೋಲ್, ದಟ್ ಈಸ್ ಸಿಯರ್. ಇದು ಆರೋಮ್ಯಾಟಿಕ್ ಈಥರ್ ತಾನೆ. ಈ ಆರೋಮ್ಯಾಟಿಕ್ ಈಥರ್ ಪ್ರಿಪೇರ್ ಮಾಡಲಿಕ್ಕೆ ನಾವು ಇಲ್ಲಿ ಅರೈಲ್ ಹ್ಯಾಲೈಡ್ ಅಂದರೆ C6H5X ಯೂಸ್ ಮಾಡಲಿಕ್ಕಿಲ್ಲ. ಬೆಂಜಮಿನ್ ಎಕ್ಸ್ ಇರುತ್ತೆ ಅರೈಲ್ ಹ್ಯಾಲೈಡ್, ಅದನ್ನು ಯೂಸ್ ಮಾಡಲಿಕ್ಕಿಲ್ಲ. ಇಲ್ಲಿ ಆಲ್ಕೈಲ್ ಗ್ರೂಪೇ ಬರಬೇಕು, ಆಲ್ಕೈಲ್ ಗ್ರೂಪೇ ಬರಬೇಕು. ಆವಾಗ ಇಲ್ಲಿ ಏನು ಮಾಡಬೇಕು, ದಟ್ ಈಸ್ ಸೋಡಿಯಂ ಆಲ್ಕಾಕ್ಸೈಡ್, ಲೈಕ್ ಸೋಡಿಯಂ ಮೆಥಾಕ್ಸೈಡ್, ಸೋಡಿಯಂ ಫಿನಾಕ್ಸೈಡ್ ತೊಗೊಳ್ಳೋದು, ಸೋಡಿಯಂ ಫಿನಾಕ್ಸೈಡ್. ಆವಾಗ ನಮಗೆ ಅರೈಲ್ ಅರ್ಥ ಆಯ್ತಾ, ಗ್ರೂಪ್ ತಗೊಂಡಿರ್ತಕ್ಕಂಥ ಒಂದು ಈ ಥರದಲ್ಲಿ ಆರೋಮ್ಯಾಟಿಕ್ ಈ ಥರ ಪ್ರಿಪೇರ್ ಆಗುತ್ತೆ. ಅರ್ಥ ಆಯ್ತಾ? ನೋಡೋಣ, ವೆರಿ ಸಿಂಪಲ್. ಇಲ್ಲಿ ದಟ್ ಈಸ್ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಲ್ಯಾಬೊರೇಟರಿ ಮೆಥಡ್ ಅಂತ ಕರಿತೀವಿ ಇದಕ್ಕೆ. ಇದರಲ್ಲಿ ಲ್ಯಾಬೊರೇಟರಿ ಮೆಥಡ್, ಗಿವ್ ದ ಲ್ಯಾಬೊರೇಟರಿ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಈಥರ್ಸ್ ಅಂತ ಕೇಳಿದ್ರೆ ನೀವು ಯಾವ್ದು ಬರೀತೀರಾ? ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ದಿಸ್ ಇಂಪಾರ್ಟೆಂಟ್ ಮೆಥಡ್ ಆಫ್ ಲ್ಯಾಬೊರೇಟರಿ ಮೆಥಡ್ ಪ್ರಿಪರೇಷನ್ ಆಫ್ ಬೋತ್ ಸಿಮೆಟ್ರಿಕಲ್ ಅಂಡ್ ಅನ್ಸಿಮೆಟ್ರಿಕಲ್ ಈಥರ್ಸ್. ಇನ್ ದ ಪ್ರಿಪರೇಷನ್ ಆಫ್ ಅರೈಲ್ ಆಲ್ಕೈಲ್ ಈಥರ್ಸ್, ಇದು ಅರೈಲ್ ಆಲ್ಕೈಲ್ ಈಥರ್ಸ್. ಅರ್ಥ ಆಯ್ತಾ? ನಾವು ಅರೈಲ್ ಹ್ಯಾಲೈಡ್ ಯೂಸ್ ಮಾಡೋಂಗಿಲ್ಲ. ಅವಾಗ ಏನು ಮಾಡಬೇಕು ಅರ್ಥ ಆಯ್ತು ನೋಡಿ, ಇಲ್ಲಿ ಸೋಡಿಯಂ ಮೆಥಾಕ್ಸೈಡ್ ಬದಲು ಸೋಡಿಯಂ ಫಿನಾಕ್ಸೈಡ್ ಯೂಸ್ ಮಾಡೋಣ. ಏನಿದು? ಸೋಡಿಯಂ ಫಿನಾಕ್ಸೈಡ್, ಸೋಡಿಯಂ ಫಿನಾಕ್ಸೈಡ್ ಯೂಸ್ ಮಾಡೋಣ. ಮಿಥೈಲ್ ಹೈಡ್ರೈಡ್ ಏನಾಗುತ್ತೆ ಇವಾಗ? ಡೈ ಮಿಥೈಲ್ ಈ ಥರ ಬದಲು ಏನಾಗುತ್ತೆ? ಅನಿಸೋಲ್. ಅನಿಸೋಲ್ ಇನ್ನೊಂದು ಹೆಸರಲ್ಲಿ ಮೀಥೈಲ್ ಫಿನೈಲ್ ಈಥರ್. ಮೀಥೈಲ್ ಫಿನೈಲ್ ಈಥರ್. ಚೆನ್ನಾಗಿ ಬಿಟ್ಕೊಡೆ, ಇಂಥವೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳಬೇಕು. ಅರ್ಥ ಆಯ್ತಾ? ಇಲ್ಲಿ ಅರೈಲ್ ಹ್ಯಾಲೈಡ್ ಯೂಸ್ ಮಾಡೋಂಗಿಲ್ಲ, ಆಲ್ಕೈಲ್ ಹ್ಯಾಲೈಡ್ ಯೂಸ್ ಮಾಡಬೇಕು. ಇದು ಮಾತ್ರ ಚೇಂಜ್ ಆಗಿ ಆವಾಗ ಆಲ್ಕೈಲ್ ಅರೈಲ್ ಈಥರ್ಸ್, ಆಲ್ಕೈಲ್ ಅರೈಲ್ ಈಥರ್ಸ್ ಪ್ರಿಪೇರ್ ಮಾಡಿ. ಅರ್ಥ ಆಗಿದೆಯಾ? ಇದು ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಈ ವಿಲಿಯಮ್ಸನ್ ಈಥರ್ ಸಿಂಥಸಿಸಲ್ಲೇ ದಟ್ ಈಸ್ ನೀವು ಕೇಳಿದ್ರೆ ಕನ್ವರ್ಷನ್ ಆಫ್ ಫಿನಾಲ್ ಟು ಅನಿಸೋಲ್ ಕೇಳ್ಬೋದು. ಫಿನಾಲ್ ಅನಿಸೋಲ್ ಕೂಡ, ಈ ಅನಿಸೋಲ್ ಫಿನಾಲಿಂದ ಕೂಡ ಪ್ರಿಪೇರ್ ಮಾಡ್ಬೋದು. ಹೇಗೆ ಫಿನಾಲಿಂದ ಪ್ರಿಪೇರ್ ಮಾಡ್ಬೋದು ಅಂತ ನಿಮಗೆ ಡಿಸ್ಕಸ್ ಮಾಡಿದ್ದಾರೆ, ನಾವು ಅದನ್ನು ಡಿಸ್ಕಸ್ ಮಾಡೋಣ. ಸಿಎ that is anisole preparation, that is conversion of phenol to anisole. ಅರ್ಥ ಆಯ್ತಾ? ಅನಿಸೋಲ್ ಅಂತ ಬರೀಬೇಡಿ, ಈ ಅನಿಸೋಲ್. ಅರ್ಥ ಆಯ್ತಾ? ಕನ್ವರ್ಷನ್ ಆಫ್ ಫಿನಾಲ್ ಟು ಅನಿಸೋಲ್ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಫಿನಾಲ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಏನು ಫಾರ್ಮ್ ಆಗುತ್ತೆ? ಏನು ಫಿನಾಲ್ reacts with sodium hydroxide. ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿಬಿಟ್ಟು ಸೋಡಿಯಂ ಫಿನೇಟ್ ಆಗುತ್ತಾ? ಸೋಡಿಯಂ ಫಿನೇಟ್. ಇವತ್ತು ಸೋಡಿಯಂ ಫಿನೇಟ್ ಆವಾಗ ತಗೊಂಡಿಲ್ಲ ನಾವು ಸೋಡಿಯಂ ಫಿನೇಟ್. ಇವಾಗ ಈ ಸೋಡಿಯಂ ಫಿನೇಟ್ನ ಮಿಥೈಲ್ ಹೈಡ್ರೈಡ್ ತಗೊಳ್ಳೋಣ. ಸೋಡಿಯಂ ಫಿನೇಟ್, ಸೋಡಿಯಂ ಫಿನೇಟ್ ಸಾಲ್ಟ್, ಫಿನಾಲ್. ಈ ಸೋಡಿಯಂ ಫಿನೇಟ್ನ ಮಿಥೈಲ್ ಹೈಡ್ರೈಡ್ ಜೊತೆಗೆ ಹೀಟ್ ಮಾಡಿದ್ರೆ
ಮೀಥೈಲ್ ಹೈಡ್ರೈಡ್ ಜೊತೆಗೆ ಹೀಟ್ ಮಾಡಿದ್ರೆ ಇದು ಕೂಡ ವಿಲಿಯಮ್ಸನ್ ಸಿಂಥಸಿಸ್ತಾನೆ YSN2 ಮೆಕ್ಯಾನಿಸಮ್. ಅರ್ಥ ಆಯ್ತಾ? ಟು ಗಿವ್ ಏನು ಅನಿಸೋಲ್, ದಟ್ ಈಸ್ OCH3 NaI ಪ್ಲಸ್ NaI. ಏನಿದೆ ಅನಿಸೋಲ್? ಏನು ಅನಿಸೋಲ್? ಮೀಥೈಲ್ ಫಿನೈಲ್ ಈಥರ್. ಅರ್ಥ ಆಯ್ತಾ? ಫಿನಾಲ್ ನಾವು ಅವಾಗಲೇ ಡೈರೆಕ್ಟಾಗಿ ಇಷ್ಟು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಹಾಂ, ಫಿನಾಲಿಂದ ಹೆಂಗೆ ಕನ್ವರ್ಷನ್ ಅಂತ ಬರೀಬೋದ? ಇದು ಹೆಂಗೆ ಬಂತು? ಫಿನಾಲಿಂದ ಬಂತು. ಹೆಂಗೆ? ಫಿನಾಲ್ನ ಸೋಡಿಯಂ ಹೈಡ್ರಾಕ್ಸೈಡ್ಸಲ್ಲಿ ಯಾಕೆ ಮಾಡಿದ್ರೆ ಸೋಡಿಯಂ ಫಿನೈಲ್ ಬಂತು. ಆ ಸೋಡಿಯಂ ಫಿನೈಲ್ ಎತ್ಕೊಂಡೋಗಿ ಮೀಥೈಲ್ ಹೈಡ್ರೈಡ್ ಜೊತೆ ಹೀಟ್ ಮಾಡಿದ್ರೆ ವಿಲಿಯಮ್ಸನ್ ಸೀಸರ್ ಸಿಂಥಸಿಸ್ ಆಗಿ ನಮಗೆ ಅನಿಸೋಲ್ ಬಂತು. ಇದನ್ನು ಕೂಡ ಕೇಳಿದೆ ಸೋ ಮೆನಿ ಟೈಮ್ಸ್ ಕೂಡ ಕ್ವಶನ್ ಈ ಟೈಪಲ್ಲಿ ಕೂಡ ಬರೀಬೋದ? ಅರ್ಥ ಆಗಿದೆಯಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ವಿಲಿಯಮ್ಸನ್ ಸೀಸರ್ ಸಿಂಥಸಿಸ್. ನೀವು ಎಷ್ಟು ಎಕ್ಸಾಂಪಲ್ಸ್ ಟ್ರೈ ಮಾಡ್ತೀರೋ ವಿಲಿಯಮ್ಸನ್ ಸೀಸರ್ ಸಿಂಥಸಿಸ್ ಅಷ್ಟೇ ಈಸಿ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಜಾಸ್ತಿ ಬರುತ್ತೆ, ಅದರಲ್ಲೂ ಕೂಡ ಜಾಸ್ತಿ ಇರುತ್ತೆ, ಥಿಯರಿಯಲ್ಲಿ ಕೂಡ ಜಾಸ್ತಿ ಇರುತ್ತೆ ವಿಲಿಯಮ್ಸನ್ ಸೀಸರ್. ಬೇಕಾದ್ರೆ ನೋಡಿ, ಒಂದು 10 ಪೇಪರ್ಸ್ ಕೈ ತೊಗೊಂಡ್ರೆ ಕಡಿಮೆ ಅಂದರೂ 7 to 8 ಪೇಪರ್ಸಲ್ಲಿ ವಿಲಿಯಮ್ಸನ್ ಸೀಸರ್ ಸಿಂಥಸಿಸ್ ಮೇಲೆ 1 or 2 ಮಾರ್ಕ್ಸ್, ಅದು ಜಾಸ್ತಿ 2 ಮಾರ್ಕ್ಸ್ ಅಂತ ಕೇಳುತ್ತೆ. ಅರ್ಥ ಆಯ್ತು? ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಷ್ಟೇ ಈ ಥರ ಮೇಲೆ ಕ್ವಶನ್ ಜಾಸ್ತಿ ಬಂದಿದೆ ಅಂದರೆ ವಿಲಿಯಮ್ಸನ್ ಸೀಸರ್ ಸಿಂಥಸಿಸ್ ಮೇಲೆ ಜಾಸ್ತಿ ಇರುತ್ತೆ. ಆ ಥರ ನೀವು ಡಿಫ್ರೆಂಟ್ ಎಕ್ಸಾಮ್ಸ್ ನೋಡಿ. ಫಿನಾಲಿಂದ ಅನಿಸೋಲ್ ಕನ್ವರ್ಷನ್, ಯಾವುದೋ ನಮ್ಗೆ ಗೊತ್ತಿಲ್ಲ, ನಮಗೆ ಫಿನಾಲ್ ಸೋಡಿ ಇದು ನಾವು ಡಿಸ್ಕಸ್ ಮಾಡಿದ್ದೆ. ಇದು ಹೆಂಗೆ ಬಂತು? ಫಿನಾಲ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅಷ್ಟು ತಿಳ್ಕೊಂಡಿದ್ರೆ ಸಾಕು, ನೀವು ಬರೀಬೇಕು. Yeah. Next, what are the limitations of this Williamson Seyfert synthesis? What are the limitations? Now, ಒಂದು 2 or 3 limitations discuss ಮಾಡೋಣ. ಅರ್ಥ ಆಯ್ತಾ? The reaction is not suitable for the preparation of ethers by secondary and tertiary alkyl halides. ಇಲ್ಲಿ ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಯೂಸ್ ಮಾಡ್ತೀವಿ ನೋಡ. ಈ ಆಲ್ಕೈಲ್ ಹ್ಯಾಲೈಡ್ಸ್ ನಾವು ಓನ್ಲಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಯೂಸ್ ಮಾಡ್ತೀವಿ ಅಷ್ಟೇ. ಸೆಕೆಂಡ್ರಿ ಅಂಡ್ ಟೆರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಸ್ನ ಯೂಸ್ ಮಾಡಿದ್ರೆ ಅರ್ಥ ಆಯ್ತಾ, ನಮಗೆ ವಿಲಿಯಮ್ಸನ್ ಸೀಸರ್ ಸಿಂಥಸಿಸ್ ಆಗಲ್ಲ. ಇಟ್ಸ್ ವೆರಿ ಸಿಂಪಲ್. ದಿಸ್ ರಿಯಾಕ್ಷನ್ ಈಸ್ ನಾಟ್ ಸೂಟೇಬಲ್ ಫಾರ್ ಸೆಕೆಂಡ್ರಿ ಅಂಡ್ ಟೆರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಸ್. ಇಟ್ಸ್ ಓನ್ಲಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಮಾತ್ರ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ಸೆಕೆಂಡ್ರಿ ಆಲ್ಕೈಲ್ ಲೈಕ್ ಪ್ರೋಪಲ್ ಅಯೋಡೈಡು ಅಥವಾ ಟೆರ್ಷಿಯರಿ ಬ್ಯೂಟೈಲ್ ಅಯೋಡೈಡು ಯೂಸ್ ಮಾಡಿದ್ರೆ ನಮಗೆ ಈಥರ್ಸ್ ಬರೋದಿಲ್ಲ. These are one limitation. Next, should be only primary alkyl halide. Should be only primary alkyl halide. Primary alkyl halide ಅಂದರೆ ನಾವು ಇಲ್ಲಿ ಮೀಥೈಲ್ ತಗೊಂಡ್ವಿ, ಒಂದು ವೇಳೆ ಇಲ್ಲಿ ನಿಮಗೆ ಅನಿಸೋಲ್ ಬದಲು ಈಥೈಲ್ ಫಿನೈಲ್ ಈ ಥರ ಅಂದ್ರೆ ಏನು ಮಾಡ್ತೀರಿ? ಅಲ್ಲಿ ಈಥೈಲ್ ಹೈಡ್ರೈಡ್ ಅಥವಾ ಈಥೈಲ್ ಕ್ಲೋರೈಡ್ ಅಥವಾ ಈಥೈಲ್ ಬ್ರೋಮೈಡ್ ಅದು ಯೂಸ್ ಮಾಡಿ. ಅರ್ಥ ಆಗಿದೆಯಾ? ಇಲ್ಲಿ ಡಿಫ್ರೆಂಟ್ ಆಲ್ಕೈಲ್ ಹೈಡ್ರೈಡ್ಸ್ ಯೂಸ್ ಮಾಡಿ ನಾವು ಡಿಫ್ರೆಂಟ್ ರಿಯಾಕ್ಷನ್ಸ್ ಬರೀಬೋದಾ? ಸೇಮ್ ಸೋಡಿಯಂ ಫಿನೈಟ್ ತಗೊಂಡೆ, ಈಥೈಲ್ ಕ್ಲೋರೈಡ್ ತಗೊಂಡೆ, ಏನಾಯಿತು? ಈಥೈಲ್ ಫಿನೈಲ್ ಈಥರ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅವನ್ನ ಕೇಳ್ತಕ್ಕಂಥ ಥಿಯರಿಯಲ್ಲಿ ಅಷ್ಟೇ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿಲ್ಲ ಅಷ್ಟೇ. ನೀವು ನಿಮ್ಮ ನಾಲೆಡ್ಜ್ನ ಟೆಸ್ಟ್ ಮಾಡೋದು ಆ ಥರ. ನೀವು ಯಾವಾಗ ಇದು ನಮ್ಗೆ ಹೆಸರು ಮಾಡಿಲ್ಲ, ಇದು ಇಷ್ಟೇ, ಇದು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಸಿಲೆಬಸ್ಸಲ್ಲಿ ಇದೆ ಬಟ್ ಡಿಫ್ರೆಂಟ್ ಇದೆ ಕೇಳಿದ್ದಾರೆ ಅಷ್ಟೇ. ಅರ್ಥ ಆಯಿತು? ನೆಕ್ಸ್ಟ್, another limitation. If tertiary alkyl halide is used, ಅರ್ಥ ಆಯ್ತಾ? The product formed is alkene. ಇಲ್ಲಿ tertiary alkyl halide ಯೂಸ್ ಮಾಡಿದ್ರೆ the product formed is ಈ ಥರ ಅಲ್ಲ, ಆಲ್ಕಿನ್ ಫಾರ್ಮ್ ಆಗುತ್ತೆ. ಈ tertiary alkyl halide ಯೂಸ್ ಮಾಡಿದ್ರೆ ಏನಾಗುತ್ತೆ? ಆಲ್ಕಿನ್ ಫಾರ್ಮ್ ಆಗುತ್ತೆ. There is another limitation ಅಥವಾ demerit of this Williamson Seyfert synthesis. Another limitation, it's very important. The best method for the preparation of tertiary butyl ethyl ether is heating methyl bromide ಅಥವಾ methyl iodide with a tertiary. ನೋಡಿ ಈಥರ್ಸ್ ಬರುತ್ತೆ, ಎಂತ ಈಥರ್ಸ್? tertiary butyl ethyl ether. tertiary butyl ethyl ether ಪ್ರಿಪೇರ್ ಮಾಡಲಿಕ್ಕೆ ನಾವು ಆಲ್ಕೈಲ್ ಹ್ಯಾಲೈಡ್ ಶುಡ್ ಬಿ ಅಗೇನ್ ಪ್ರೈಮರಿ. ಅರ್ಥ ಆಯ್ತಾ? tertiary butyl ethyl ether.
ಟೆರ್ಷರಿ ಬ್ಯೂಟೈಲ್ ಈಥರ್ನ ನಾವು ಇವಾಗ ಏನು ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಪ್ರೈಮರಿನೇ ತಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಚೇಂಜ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಸೋಡಿಯಂ ಟೆರ್ಷರಿ ಬ್ಯೂಟಾಕ್ಸೈಡ್ ಅಂತಿಲ್ಲ, ಸೋಡಿಯಂ ಟೆರ್ಷರಿ ಬ್ಯೂಟಾಕ್ಸೈಡ್ ತಗೊಂಡು ಈಥೈಲ್ ಬ್ರೋಮೈಡ್ ಅಥವಾ ಈಥೈಲ್ ಕ್ಲೋರೈಡ್ ಅಥವಾ ಈಥೈಲ್ ಐಯೋಡೈಡ್ ಯೂಸ್ ಮಾಡಿ ಹೀಟ್ ಮಾಡಿದ್ರೆ ಇಟ್ ಕ್ಯಾನ್ ಆಲ್ಸೋ ಟೇಕ್ ಪ್ಲೇಸ್ ಬೈ SN2 mechanism to give tertiary butyl ethyl ether. This is here. Tertiary butyl ethyl tertiary butyl ether. Ethyl tertiary butyl ether. How do you prepare this tertiary ethyl tertiary butyl ether? ಅಂತ ನೋಡ್ಕೊಂಡು ಇದು ಚೇಂಜ್ ಆಗಿದೆ. ಇದು ಮಾತ್ರ ಪ್ರೈಮರಿ ನೀರು ಮರಿ ನೋಡಿ, ಅರ್ಥ ಆಗಿದೆಯಾ? ಇದು ಚೇಂಜ್ ಮಾಡ್ಕೊಂಡು ಪ್ರಿಪೇರ್ ಮಾಡಬೇಕು. ಬಟ್ ಇಲ್ಲಿ ಮಾತ್ರ ಸೆಕೆಂಡರಿ ಟೆರ್ಷರಿ ಯೂಸ್ ಮಾಡೋಂಗಿಲ್ಲ. ದೀಸ್ ಆರ್ ದ ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್ ಆಫ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ನೀವು ಪರ್ಫೆಕ್ಟ್ ಆಗಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಏನಿದು? ಸೋಡಿಯಂ ಟೆರ್ಷರಿ ಬ್ಯೂಟಾಕ್ಸೈಡ್. ಇದೇನಿದು? ಈಥೈಲ್ ಬ್ರೋಮೈಡ್ ಅಥವಾ ಈಥೈಲ್ ಕ್ಲೋರೈಡ್ ಅಥವಾ ಈಥೈಲ್ ಐಯೋಡೈಡ್. ಏನಾಯ್ತು? ಟೆರ್ಷರಿ ಬ್ಯೂಟೈಲ್ ಈಥೈಲ್ ಈಥರ್ ಅಥವಾ ಈಥೈಲ್ ಟೆರ್ಷರಿ ಬ್ಯೂಟೈಲ್ ಈಥರ್, ಈಥೈಲ್ ಟೆರ್ಷರಿ ಬ್ಯೂಟೈಲ್ ಈಥರ್. ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಈಥರ್ ಬರೀತಾನೆ, ಈಥೈಲ್ ಟೆರ್ಷರಿ ಬ್ಯೂಟೈಲ್ ಈಥರ್. ಹೆಂಗೆ ಪ್ರಿಪೇರ್ ಮಾಡೋದು ಗೊತ್ತಾಯ್ತಾ? ದಿಸ್ ಈಸ್ ದ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಮರಿಬಾರ್ದು ನೀವು, ಮರಿಬಾರ್ದು. ಯಾವಾಗ ನೀವು ಇದನ್ನು ಆಕ್ಚುಲಿ ವಿಲಿಯಮ್ಸನ್ ಈಥರ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಎಲ್ಲಿ? ಆಲ್ಕೈಲ್ ಹ್ಯಾಲೈಡ್ಸ್. ಜ್ಞಾಪಕ ಇದೆಯಾ? ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ವಿಲಿಯಮ್ಸನ್ ಈಥರ್ಸ್ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದ್ಸಲ ಲಿಮಿಟೇಷನ್ ಅಷ್ಟೇ, ಇವಾಗ ಅಷ್ಟೇ ಡಿಫರೆನ್ಸ್. When alkyl halide is heated with sodium alkoxide to give an ether. ವಿಲಿಯಮ್ಸನ್ ಈಥರ್ ಜ್ಞಾಪಕ ಇದೆಯಾ? ಅಲ್ಲಿ ಡಿಸ್ಕಸ್ ಮಾಡಿ ಮತ್ತು ಇಲ್ಲಿ ಒಂದ್ಸರಿ ಲಿಮಿಟೇಷನ್ ಮಾಡ್ತಾ ಇದ್ವಿ ಅಷ್ಟೇ. ಅಲ್ಲಿಗೆ ಪ್ರಿಪರೇಷನ್ ಆಫ್ ಈಥರ್ಸ್ ಕಂಪ್ಲೀಟ್ ಆಗುತ್ತೆ. ಎರಡು ಪ್ರಿಪರೇಷನ್ ಕಂಪ್ಲೀಟ್ ಅರ್ಥ ಆಗಿದೆಯಾ? ನೆಕ್ಸ್ಟ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್. ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್ ಅರ್ಥ ಆಯ್ತಾ? ಈ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್ ನಾವು ಡಿಸ್ಕಸ್ ಮಾಡೋಣ. ವೆರಿ ಸಿಂಪಲ್. ಡೈಮೀಥೈಲ್ ಈಥರು ಯಾವುದು? ಡೈಮೀಥೈಲ್ ಈಥರು ಫಿಸಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ದಾನೆ. ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿ. ನೋಡಿ ಇಲ್ಲಿ ಡೈಮೀಥೈಲ್ ಈಥರು, ಈಥೈಲ್ ಮೀಥೈಲ್ ಈಥರ್, ಈಥೈಲ್ ಮೀಥೈಲ್ ಈಥರ್, ಡೈಮೀಥೈಲ್ ಈಥರು, ಈಥೈಲ್ ಮೀಥೈಲ್ ಈಥರ್ ಇವೆರಡು ಗ್ಯಾಸಸ್. while whereas all other ethers are colorless liquids. colorless liquids ಅರ್ಥ ಆಯ್ತಾ? ಡೈಮೀಥೈಲ್ ಈಥರು, ಈಥೈಲ್ ಮೀಥೈಲ್ ಈಥರು ಗ್ಯಾಸಸ್. ಗ್ಯಾಸಸ್ ನಾವು ತಗೊಳ್ಳಿ. ಡೈ ಈಥೈಲ್ ಈಥರು ಅಥವಾ ಈಥೈಲ್ ಪ್ರೊಪೈಲ್ ಈಥರು ಅಥವಾ ಅನಿಸೋಲು ಅಥವಾ ಪ್ರೊಪೈಲ್ ಬ್ಯೂಟೈಲ್ ಈಥರು ಯಾವ ತಗೊಳ್ಳಿ, ದಟ್ ಆರ್ ಆಲ್ ಕಲರ್ಲೆಸ್ ಲಿಕ್ವಿಡ್ಸ್. ಅರ್ಥ ಆಯ್ತಾ? ಈಥರ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ, ಈಥರ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಯಾಕೆ ವಾಟರ್ ಸಾಲ್ಯುಬಲ್ ಆಗ್ತಾ ಇದ್ರೆ? ಬಿಕಾಸ್ ದೇ ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್ ಮಾಲಿಕ್ಯೂಲ್. ಅರ್ಥ ಆಯ್ತು? ನೋಡಿ ಇಲ್ಲಿ ಹೈಡ್ರೋಜನ್ ಬಾಂಡ್ ಆರ್ ಓ ಆರ್ H O H H2O ತಾನೆ, ಇದು H2O H2O. ಅರ್ಥ ಆಯ್ತಾ? ಹೈಡ್ರೋಜನ್ ಬಾಂಡ್ಸ್ ಇದು ಇದು ಈ ಥರ ಹೈಡ್ರೋಜನ್ ಬಾಂಡ್ಸ್ ಆಗ್ತಕ್ಕಂಥ ರೀಸನಿಂದ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ದಿಸ್ ಅನದರ್ ಫಿಸಿಕಲ್ ಪ್ರಾಪರ್ಟಿ. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ ಅಂದರೆ ಮಿಸಿಬಲ್ ಅಂತ. ದ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಈಥರ್ಸ್ ಈಸ್ ಲೋಯರ್ ದನ್ ದಟ್ ಆಫ್ ಆಲ್ಕೋಹಾಲ್ಸ್. ಅರ್ಥ ಆಯ್ತಾ? ಈಥರ್ಸು ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಹೊಂದಿರುತ್ತೆ ವೆನ್ ಕಂಪೇರ್ಡ್ ಟು ಆಲ್ಕೋಹಾಲ್ಸ್.
ethers having the boiling points of ethers is lower than that of alcohols. ಯಾಕಪ್ಪ ಅಂದರೆ this is due to the absence of hydrogen bonding in the ethers ಅಲ್ಲಿ ಆಲ್ಕೋಹಾಲ್ಸ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಈಥರ್ಸ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಗುತ್ತೆ. ಹೆನ್ಸ್ ದೇ ಆರ್ ಮಿಸಿಬಲ್. ಮಿಸಿಬಲ್ ಮೀನ್ಸ್ ವಾಟರ್ ಜೊತೆ ಸಾಲ್ಯುಬಲ್ ಆಗ್ತವೆ. ಅರ್ಥ ಆಯ್ತಾ? ಮಿಸಿಬಲ್ ಆಗ್ತವೆ. ಬಟ್ ಬಾಯ್ಲಿಂಗ್ ಪಾಯಿಂಟ್ ತಗೊಂಡಾಗ ಆಲ್ಕೋಹಾಲ್ಸ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಈಥರ್ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರಲ್ಲ. ಯಾವ ಈಥರ್ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರಲ್ವೋ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಅದೇ ಆಲ್ಕೋಹಾಲ್ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ನಾವು ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಅರ್ಥ ಆಯ್ತಾ? ಹೆನ್ಸ್ ದ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಈಥರ್ಸ್ ಇಸ್ ಲೋಯರ್ ದನ್ ದಟ್ ಆಫ್ ಆಲ್ಕೋಹಾಲ್ಸ್. ದಿಸ್ ಅನದರ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಈಥರ್ಸ್. ಅಲ್ಲಿಗೆ 3 ಫಿಸಿಕಲ್ ಪ್ರಾಪರ್ಟೀಸ್ ಅರ್ಥ ಆಗಿದೆಯಾ? ನೆಕ್ಸ್ಟ್, ದ CO ಬಾಂಡ್ ಇನ್ ಈಥರ್ ಇಸ್ ಅ ಪ್ಲೇನಾರ್. ಈಥರ್ಸ್ ಅಲ್ಲಿ ಈ CO ಬಾಂಡ್ ಇದೆ ನೋಡಿ, CO ಬಾಂಡ್ ಇದೆ ನೋಡಿ, ಇಟ್ಸ್ ಅ ಪ್ಲೇನಾರ್. ಯಾಕಿದು CO ಬಾಂಡ್ ಇಸ್ ಅ ಪ್ಲೇನಾರ್? Due to highly electronegative difference between carbon and oxygen. It's a polar in nature. You bond actually. It's a plane. It's a tetrahedral shape ಹೊಂದಿರುತ್ತೆ. But polar in nature ಹೊಂದಿರುತ್ತೆ. ಯಾಕೆ ಇದು polar in nature ಹೊಂದಿರುತ್ತೆ? What is the reason? This E bond, CO bond ಅಂದ್ರೆ ಇದು CO bond. ಈ ಬಾಂಡ್ polar nature ಹೊಂದಿರುತ್ತೆ. Out of these, which is more electronegative? Oxygen is more electronegative. Due to more electronegative oxygen, this is a polar in nature. ಇದು ಯಾಕೆ ಪೋಲಾರ್ ಇನ್ ನೇಚರ್ ಅಂತ ಗೊತ್ತಾಯ್ತು? ಅರ್ಥ ಆಯ್ತಾ? ಯಾಕೆ ಇದು ಪೋಲಾರ್ ಇನ್ ನೇಚರ್ ಅಂದರೆ ಡ್ಯೂ ಟು ಹೈಲಿ ಎಲೆಕ್ಟ್ರೋನೆಗಟಿವಿಟಿ ಆಫ್ ಆಕ್ಸಿಜನ್. CO ಬಾಂಡ್ ಅಲ್ಲಿ ಡ್ಯೂ ಟು ಹೈಲಿ ಎಲೆಕ್ಟ್ರೋನೆಗಟಿವಿಟಿ ಆಫ್ ಆಕ್ಸಿಜನ್ ಆಟಮ್ ಇಸ್ ಅ ಪೋಲಾರ್ ಬಾಂಡ್. ಇದು ಪೋಲಾರ್ ಬಾಂಡ್ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ದಟ್ ಈಸ್ ಈಥರ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಗೊತ್ತಾಯ್ತು. ಈಥರ್ಸ್ ಆರ್ ಹ್ಯಾವಿಂಗ್ ಲೋಯರ್ ಬಾಯ್ಲಿಂಗ್ ಪಾಯಿಂಟ್ಸ್ and compared to alcohols ಅಂತ ಗೊತ್ತಾಯ್ತು. ಯಾಕೆಂತ ರೀಸನ್ ಸಮೇತ. ನೆಕ್ಸ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಡೈಮೀಥೈಲ್ ಈಥರು ಮತ್ತು ಈಥೈಲ್ ಮೀಥೈಲ್ ಈಥರ್ ಆರ್ ಗ್ಯಾಸಸ್, ಆಯಿಲ್, ವೆರಾಸ್ ಅದರ್ ಆಲ್ ಈಥರ್ಸ್ ಆರ್ ಕಲರ್ಲೆಸ್ ಲಿಕ್ವಿಡ್ಸ್. ಅರ್ಥ ಆಯ್ತಾ? ಡೈಮೀಥೈಲ್ ಈಥರು, ಮೀಥೈಲ್ ಈಥರು ಗ್ಯಾಸಸ್, ಇನ್ನು ಬೇರೆ ಎಲ್ಲ ಕಲರ್ಲೆಸ್ ಲಿಕ್ವಿಡ್ಸ್. ಇಷ್ಟು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮತ್ತು ಅನದರ್ physical property, ethers are miscible in water ಅಥವಾ soluble in water due to formation of hydrogen bonding with water molecule. Next, another physical property, ethers having higher boiling points when compared to alcohols, because ethers does not form hydrogen bonding, but alcohols can form hydrogen bonding, hence it's having higher boiling points when compared to ethers. ಅರ್ಥ ಆಯ್ತಾ? This is another physical property. ನೆಕ್ಸ್ಟ್, CO ಬಾಂಡ್ ಇದೆಯಲ್ಲ ಈಥರ್ಸ್ ಅಲ್ಲಿ, CO ಬಾಂಡ್ ಅರ್ಥ ಆಯ್ತಾ? CO ಬಾಂಡ್ ಇಟ್ಸ್ ಅ ಪೋಲಾರ್ ಇನ್ ನೇಚರ್ ಡ್ಯೂ ಟು ಮೋರ್ ಎಲೆಕ್ಟ್ರೋನೆಗಟಿವಿಟಿ ಆಫ್ ಆಕ್ಸಿಜನ್ ಆಟಮ್. ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫಿಸಿಕಲ್ ಪ್ರಾಪರ್ಟೀಸ್. ನೆಕ್ಸ್ಟ್ ಕ್ಲಾಸಲ್ಲಿ ಅರ್ಥ ಆಯ್ತಾ ನಾವು ದಟ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣ. ಇನ್ನೂ ಒಂದು ಫಿಸಿಕಲ್ ಪ್ರಾಪರ್ಟಿ ಕೊಡ್ಬೋದು. ಈಥರ್ಸ್ ಹ್ಯಾವಿಂಗ್ ಲೋ ಡೆನ್ಸಿಟಿ ಆನ್ ವಾಟರ್ಗಿಂತ ಕಡಿಮೆ ಡೆನ್ಸಿಟಿ ಹೊಂದಿರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. Ethers having low density than water. ಇಷ್ಟು physical properties. Just competitive exam finish ಮಾಡಿಬಿಟ್ಕೊಳ್ಳಿ. ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್ ಡಿಸ್ಕಸ್ ಮಾಡಿಬಿಟ್ರೆ ಒಂದು ಕ್ಲಾಸಲ್ಲಿ ವಿಲ್ ಫಿನಿಶ್ ದ ಚಾಪ್ಟರ್. ಅರ್ಥ ಆಯ್ತು? ಥ್ಯಾಂಕ್ ಯು.